ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿಕಾರಣಂ ಆನಂದಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ. ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಾ ಏಹ್ಯೇಹಿ ಪರಮೇಶ್ವರಿ. ಅಸ್ತುವ ಶ್ರೇಯಸೇ ನಿತ್ಯಂ ವಸ್ತು ಆಮಾಂಗಮೈಶ್ವರಂ ಯತಸ್ತೃತೀಯೋ ವಿದುಷಾಂ ತುರೀಯಂ ತತ್ಪರಂ ಮಹಃ. ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಕಳೆದ ವಾರ ಅನೇಕ ಜನರು ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಿರಿ. ಅವರೆಲ್ಲರಿಗೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಸಮಯ ಆಗಿತ್ತು. ಹಾಗಾಗಿ ಈ ವಾರದಲ್ಲಿ ಮುಂದುವರಿದಂತೆ ಕೆಲವು ಅವತ್ತು ಬೀಜಾಕ್ಷರ ಮಂತ್ರ ಸಂಬಂಧಪಟ್ಟಂತಹ ಪ್ರಶ್ನೆ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸಂಚಿಕೆಯನ್ನು ಮಾಡಿದ್ದಾಗಿತ್ತು. ಆದರೆ ಇವತ್ತಿನ ದಿನ ಇನ್ನು ಅನೇಕ ಪ್ರಶ್ನೆಗಳಿದ್ದರವಕ್ಕೂ ಕೂಡ ಉತ್ತರ ಕೊಡುವಂತಹ ಒಂದು ವ್ಯವಸ್ಥೆಗೋಸ್ಕರ ಬಂದಿರತಕ್ಕಂತಹದ್ದು. ಇನ್ನು ಮುಂದೆ ಪ್ರತಿ ಶನಿವಾರವೂ ಸಹ 7:30ಕ್ಕೆ ಪ್ರಶ್ನೋತ್ತರ ಸಂಚಿಕೆಯನ್ನು ಮಾಡಬೇಕು ಹೇಳುವಂತಹ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದಿನೇ ದಿನೇ ಬೇರೆ ಬೇರೆ ಪ್ರಶ್ನೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಲಿಕ್ಕೆ ಅನುಕೂಲವಾಗುವಂತಹದ್ದು. ಹಾಗಾಗಿ ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳಿದ್ದರೂ ಕೂಡ ಧಾರ್ಮಿಕಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಸಂಕೋಚ ಇಲ್ಲದೆ ಲೈವಲ್ಲಿ ಕೇಳಬಹುದು. ನೇರವಾಗಿ ನಮಗೆ ತಿಳಿದಂತಹ ಉತ್ತರವನ್ನು ನಾವು ನೇರವಾಗಿ ಹೇಳುವಂಥದ್ದನ್ನು ಮಾಡುವಂಥದ್ದು. ನಮಸ್ತೆ ಗುರುಜಿ, ಜಯ ಜಯ ಲಲಿತೆ ಹರ ಲಲಿತೆ. ನಮಸ್ಕಾರ ನಮ್ಮ ಜಯ ಜಯ ಲಲಿತೆ ಹರ ಹರ ಲಲಿತೆ. ದೇವಸ್ಥಾನದ ಗರ್ಭಗುಡಿ ಕಟ್ಟಲು ಎಷ್ಟು ಇದ್ದರೆ ಒಳ್ಳೆಯದು ಅಂತ ಕೇಳಿದಿರಿ. ಅದು ನೀವು ಯಾವ ದೇವಸ್ಥಾನವನ್ನು ಕಟ್ತಾ ಇದ್ದೀರಿ ಹೇಳುವಂಥದ್ದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಎರಡನೇದಾಗಿ ನೀವು ಹೊಸತಾಗಿ ಕಟ್ತಾ ಇರತಕ್ಕಂತಹ ದೇವಸ್ಥಾನವು ಅಥವಾ ಇದಾಗಲೇ ಇರತಕ್ಕಂತಹ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಅದರಲ್ಲಿ ದೇವರನ್ನ ಸ್ಥಾಪನೆ ಮಾಡಲಿಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರೋ ಹೇಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುವಂಥದ್ದು. ಹಾಗಾಗಿ ನೀವು ಮೊದಲಿಗೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಹೊಸ ದೇವಸ್ಥಾನ ಕಟ್ತಾ ಇದ್ದೀರೋ ಹಳೆ ದೇವಸ್ಥಾನ ಇದೆಯೋ ಅಂತೇಳಿ. ಯಾಕೆಂದರೆ ಹಳೆಯ ದೇವಸ್ಥಾನ ಇದೆ ಅಂತಂದರೆ ಹಳೆಯದ ಮೂರ್ತಿ ಕೂಡ ಇದ್ದಿರ್ತದೆ. ಆ ಮೂರ್ತಿ ಅಳತೆಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ದೇವಸ್ಥಾನದ ಗರ್ಭಗುಡಿ ಆ ಅಳತೆಯನ್ನು ಕೊಡಬೇಕಾಗ್ತದೆ. ಹೀಗೆ ಕೊಡಲಿಕ್ಕೆ ಬರೋದಿಲ್ಲ. ಹೊಸ ದೇವಸ್ಥಾನಗಳಾಗಿದೆ ಅಂತ ಹೇಳಾದರೆ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಮೂರ್ತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಎಷ್ಟು ಎತ್ತರದ ಮೂರ್ತಿಯನ್ನು ಮಾಡುವಂಥ ಯೋಚನೆ ಇಟ್ಕೊಂಡಿದ್ದೀರಿ, ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರುವಂಥದ್ದು. ಅದರ ಮೇಲೆ ಆಯವನ್ನು ದೇವಸ್ಥಾನದ ಆಯವನ್ನು ಕೊಡುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕು. ನಾನು ಪ್ರಶ್ನೋತ್ತರ ವಿಭಾಗಕ್ಕಿಂತ ಮುಂಚಿತವಾಗಿ ಒಬ್ಬರು ಬಹಳ ಉತ್ತಮವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಮೊನ್ನೆ ಹಾಕಿದ್ರು. ಹಾಗಾಗಿ ಅದಕ್ಕೂ ಕೂಡ ಒಂದ್ಸಲಿ ಉತ್ತರ ಕೊಟ್ಟು ನಾ ಮುಂದಿನ ಪ್ರಶ್ನೋತ್ತರ ವಿಭಾಗಕ್ಕೆ ಹೋಗುವಂಥದ್ದನ್ನು ಮಾಡ್ತೇನೆ. ಹರ ಹರ ಲಲಿತೆ ಜಯ ಜಯ ಲಲಿತೆ ಹೇಳುವಂತಹದ್ದು ನೀವು ಅಶಾಸ್ತ್ರೀಯವಾಗಿ ಇದು ಮಾಡಿದ್ದೀರಿ. ಅದು ಶಾಸ್ತ್ರೀಯ ಸಮ್ಮತವಾಗಿರ್ತಕ್ಕಂಥದ್ದಲ್ಲ. ಇದು ವ್ಯಾಕರಣ ದೋಷವಾಗ್ತದೆ ಅಂತೇಳಿ ಯಾರೋ ಒಬ್ರು ಮೆಸೇಜನ್ನು ಹಾಕಿದ್ರು. ಆಗ್ತದೆ ಅಂತೇಳಿ ಪ್ರಶ್ನೆ ಕೇಳಿ. ಖಂಡಿತವಾಗಿ ಆಗೋದಿಲ್ಲ. ಇದು ಅಶಾಸ್ತ್ರೀಯವೂ ಕೂಡ ಅಲ್ಲ. ಶುದ್ಧವಾಗಿರ್ತಕ್ಕಂತಹ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹದ್ದು. ಯಾಕೆಂತಂದ್ರೆ ಅವ್ರು ಕೇಳಿರ್ತಕ್ಕಂಥದ್ದು ಹರ ಹರ ಲಲಿತೆ ಜಯ ಜಯ ಲಲಿತೆ ಹೇಳುವಂತಲ್ಲಿ ಹರ ಹರ ಲಲಿತೆ, ಹರ ಹೇಳುವಂಥದ್ದು ಪುಲ್ಲಿಂಗವಾಗುವಂಥದ್ದು, ಲಲಿತೆ ಹೇಳುವಂಥದ್ದು ಸ್ತ್ರೀಲಿಂಗವಾಗುವಂಥದ್ದು. ಹರ ಹರ ಲಲಿತೆ ಅಂತಂದ್ರೆ ಇದು ಎರಡಕ್ಕೂ ಇದಾಗೋದಿಲ್ಲ ಅಂತೇಳಿ. ಆ ರೀತಿಯಾಗಿ ಅಲ್ಲ. ಇಲ್ಲಿ ಹರ ಹರ ಲಲಿತೆ ಅಂತಂದ್ರೆ ಹರನಿಗೆ ಜಯವಾಗಲಿ, ಅದು ಸಂಬೋಧನಾತ್ಮಕವಾಗಿರ್ತಕ್ಕಂತಹ ಶಬ್ದವಾಗಿರುವಂತಹದ್ದು. ಹರ ಹರ ಅಂತಂದ್ರೆ ಹೇ ಹರ, ಹೇ ಲಲಿತೆ, ನಿಮಗೆ ಜಯವಾಗಲಿ ಹೇಳುವಂಥದ್ದು. ಅಂದ್ರೆ ಇದರಲ್ಲಿ ನಾವು ತಂದೆ ತಾಯಿಗಳಿಬ್ಬರನ್ನೂ ಕೂಡ ಸ್ಮರಿಸಿ ನಮಸ್ಕಾರ ಮಾಡುವಂತಹ ಒಂದು ಭಜನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಇದು ಅಶಾಸ್ತ್ರೀಯ ಅಲ್ಲ. ಖಂಡಿತವಾಗಿಯೂ ಮಾಡಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ. ಇನ್ನು ಈ ಹರಹರ ಲಲಿತೆ ಜಯ ಜಯ ಲಲಿತೆ ಹೇಳುವಂತಹದ್ದನ್ನ ತಾವು ಜಪದ ಕ್ರಮದಲ್ಲಿ ಮಾಡಬಹುದು ಹೇಗೆ ಅಂತ ಕೇಳಿದ್ರಿ. ಖಂಡಿತವಾಗಿಯೂ ಮಾಡಬಹುದು. ಇದೊಂದು ಅತ್ಯದ್ಭುತವಾಗಿರ್ತಕ್ಕಂತಹ ನಾಮಸ್ಮರಣೆಯ ದಿವ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ಲಲಿತಾ ಹೇಳುವಂತಹ ಒಂದು ಶಬ್ದ ಹೇಳುವಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲಲಿತಾ ಎಂಬಂತಹ ನಾಮದ ಉಚ್ಚಾರದಿಂದಲೇ ಅನೇಕ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ದೂರವಾಗುವಂಥದ್ದು, ಸುಖ ಶಾಂತಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಹರ ಹರ ಲಲಿತೆ ಜಯ ಜಯ ಲಲಿತೆ ಹೇಳುವಂಥದ್ದನ್ನ ತಾವು ಜಪದ ಕ್ರಮದಲ್ಲಿ ಖಂಡಿತವಾಗಿಯೂ ಮಾಡಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ. ಅಂದ್ರೆ 108, 1008 ಈ ರೀತಿಯಾಗಿಯೂ ಕೂಡ ಜಪವನ್ನು ಮಾಡಬಹುದು. ಭಜನೆಯ ಸ್ವರೂಪದಲ್ಲೂ ಕೂಡ ಅದನ್ನು ಮಾಡಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಖಂಡಿತವಾಗಿಯೂ ಇಲ್ಲ. ನಾನು ಲೋನ್ಗೆ
ನೀವು ಲೌಕಿಕವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ನಾನು ಲೋನ್‌ಗೆ ಇದು ಮಾಡಿದ್ದೆ, ನಾನು ಅದನ್ನ ತಿಳಿಸ್ತೆ ಅಂತ ಹೇಳಿದ್ರಿ ಅಂತೇಳಿ. ಖಂಡಿತವಾಗಿಯೂ ನಾನು ಜಗನ್ಮಾತೆಯಲ್ಲಿ ಅದನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಅನುಕೂಲ ಆಗ್ತದೆ. ನೀವು ಕೂಡ ಆ ಮಾತೆಯಲ್ಲಿ ನಂಬಿಕೆಯನ್ನಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನಾಳೆ ಬೆಳಗಿನ ಪೂಜೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಚೌಡೇಶ್ವರಿ ದೇವಸ್ಥಾನ ಹೊಸದಾಗಿ ಕಟ್ತಾ ಇದ್ದೇವೆ. ಸರಿ. ಚೌಡೇಶ್ವರಿ ದೇವಸ್ಥಾನ ಕಟ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇದು ಚೌಡೇಶ್ವರಿ ದೇವಸ್ಥಾನಕ್ಕೆ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಮೂರ್ತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅಂದ್ರೆ ಎಷ್ಟು ಎತ್ತರದ ಮೂರ್ತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹೇಳೋದು ನೀವು ಹೊಸದಾಗಿ ಕಟ್ತಾ ಇದ್ದೀರಿ ಅಂತ ಹೇಳಾದ್ರೆ, ನಾವು ಆಯಾ ಅಳತೆಗಳನ್ನು ನಿರ್ಣಯ ಮಾಡಬಹುದು. ಹಳೇದಾಗಿ ಕಟ್ತಾ ಇದ್ದರೆ ಅದಕ್ಕೆ ಮೂರ್ತಿಗೆ ಸಂಬಂಧಪಟ್ಟಂತೆಯೇ ಮಾಡಬೇಕಾಗ್ತದೆ. ಹೊಸದಾಗಿ ಕಟ್ತಾ ಇದ್ರಲ್ಲಿ ಎಷ್ಟು ಜಾಗ ಇದೆ? ಯಾವ ರೀತಿಯಾಗಿರ್ತಕ್ಕಂತಹ ಪ್ರಾಕಾರವನ್ನು ಕಟ್ಟಲಿಕ್ಕೆ ಅನುಕೂಲಗಳಿದೆ? ಇದೆಲ್ಲ ನೋಡ್ಕೊಂಡು ಮಾಡಬಹುದು. ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂತಹ ವಿಷಯ ಅಂತಂದ್ರೆ, ಈ ಚೌಡೇಶ್ವರಿ, ವನದುರ್ಗ ಇತ್ಯಾದಿಗಳಿಗೆಲ್ಲ ಮಂದಿರ ಕಟ್ಟುವಂತಹ ಒಂದು ಪದ್ಧತಿ ಹೇಳುವಂಥದ್ದು ಇಲ್ಲ. ಯಾಕೆಂತಂದ್ರೆ ಅವು ಸಂಚಾಲನೆ ಮಾಡ್ತಾ ಇರತಕ್ಕಂತಹ ದೇವತೆಗಳಾಗುವಂತಹದ್ದು. ಒಂದೇ ಕಡೆಗೆ ಸ್ಥಿರವಾಗಿ ನಿಲ್ಲುವಂತಹ ದೇವತೆಗಳಲ್ಲವು. ಎಲ್ಲ ಕಡೆ ಪರ್ಯಟನೆ ಮಾಡ್ತಾ ಇರತಕ್ಕಂತಹ ದೇವತೆಗಳಾಗಿರೋದ್ರಿಂದ, ಅದಕ್ಕೆ ನೀವು ಕಟ್ಟೆ ಕಟ್ಟಿ ಅದ್ರಲ್ಲಿ ಪೂಜೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬಹುದು. ಅದಕ್ಕೆ ಮೇಲ್ಚಾವಡಿಯನ್ನು ಮಾಡುವಂತಹ ಒಂದು ವ್ಯವಸ್ಥೆಗಳಿಲ್ಲ. ಅದಕ್ಕೆ ಬಿಸಿಲು, ಗಾಳಿ, ಬಿಸಿಲು, ಮಳೆ ಎರಡನ್ನೂ ಕೂಡ ತಾಗಬೇಕು ಎಂಬುದನ್ನು ಶಾಸ್ತ್ರ ಹೇಳುವಂತಹದ್ದು. ಅದು ಸಂಚಾರಿ ದೇವತೆ ಆಗ್ತಾ ಇರೋದ್ರಿಂದ. ಹಾಗಾಗಿ ಚೌಡೇಶ್ವರಿ ದೇವಸ್ಥಾನ ಕಟ್ತಾ ಇದ್ದೀರಿ ಅಂತ ಹೇಳಾದ್ರೆ, ನಿಮಗಲ್ಲಿ ಜಾಗದ ಅನುಕೂಲ ಇದೆ ಅಂತ ಹೇಳಾದ್ರೆ ಒಂದು 9 ಕಟ್ಟೆ ಕಟ್ಟಿ, ಅಥವಾ ಈಗ ಧ್ವಜ ಆಯ್ಕೆ ಬರುವಂತಹ ಒಂದು ಕಟ್ಟೆಯನ್ನು ಕಟ್ಟಿ 9 ಫೂಟ್ 9 ಇಂಚು ಧ್ವಜ ಹೇಳುವಂಥದ್ದು ಬರುವಂಥದ್ದು. ಅದೇ ರೀತಿಯಾಗಿರ್ತಕ್ಕಂತಹ ಸಮಚೌಕ ಕಟ್ಟೆಯನ್ನು ಕಟ್ಟಿ ಅದರ ಮೇಲ್ಗಡೆ ಪೀಠದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಮ ಅದನ್ನ ಚೌಡೇಶ್ವರಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ. ನಮಸ್ಕಾರ ಗುರೂಜಿ. ನಾನು ಪ್ರತಿದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಇದ್ದೇನೆ. ಪ್ರತಿದಿನ ಸಂಕಲ್ಪವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಹೌದಮ್ಮ, ಪ್ರತಿ ದಿವಸವೂ ಕೂಡ ಸಂಕಲ್ಪವನ್ನು ಮಾಡಬೇಕು. ಯಾಕೆಂತಂದ್ರೆ ನಾವು ಇದರಲ್ಲಿ ಸಂಕಲ್ಪೇನ ವಿನಾ ಕಾರ್ಯಃ ಎಂಬುದಾಗಿ ಹೇಳುವಂಥದ್ದು ಶಾಸ್ತ್ರದಲ್ಲಿ. ಸಂಕಲ್ಪ ಮಾಡಿ ಅದನ್ನ ಪಾರಾಯಣ ಮಾಡಿದಾಗ ಅದರದ ಸಂಪೂರ್ಣ ಫಲಪ್ರಾಪ್ತಿ ಹೇಳುವಂಥದ್ದು ಆಗುವಂಥದ್ದು. ಸಂಕಲ್ಪ ಮಾಡದೇನೆ ನಾವು ಪಾರಾಯಣವನ್ನು ಮಾಡಿದಾಗ ಅದು ಪಾರಾಯಣ ಪದ್ಧತಿಯ ಕ್ರಮದಲ್ಲಿ ಬಂದಿರೋದಿಲ್ಲ. ಸಂಕಲ್ಪ ಮಾಡೋದು ಅತಿ ಮುಖ್ಯವಾಗಿರ್ತಕ್ಕಂಥ. ಸಂಕಲ್ಪ ಅಂತಂದ್ರೆ ಇಲ್ಲಿ ನಾವು ಕಾಮ್ಯಕ ಕರ್ಮಗಳನ್ನು ಏನೇನೋ ಕೇಳ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಸಂಕಲ್ಪ ನಾವು ಅಂದ್ಕೊಂಡಿದ್ದೇವೆ, ಸಂಕಲ್ಪ ಅಂತಂದ್ರೆ ನನಗೆ ಅದು ಕೊಡು, ಇದು ಕೊಡು ಅಂತ ಹೇಳುವಂಥದ್ದು ಅಂತ ಹೇಳಿ. ಅದು ಖಂಡಿತವಾಗಿ ಆ ರೀತಿ ಆಗಿರ್ತಕ್ಕಂಥದ್ದಲ್ಲ. ಸಂಕಲ್ಪ ಅಂತಂದ್ರೆ ನಾವು ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ, ಯಾವ ದಿವಸ, ಎಲ್ಲಿ, ನಾನು ಯಾರು, ನಾನು ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಹೇಳುವಂಥದ್ದನ್ನ ಭಗವತಿಯ ಮುಂದೆ ನಿವೇದನೆ ಮಾಡುವಂಥದ್ದು ಸಂಕಲ್ಪ. ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪ ಮಾಡ್ಲಿಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ನಮ್ಮ ಮನಸ್ಸು ಅದಕ್ಕೆ ಸಿದ್ಧವಾಗಬೇಕು. ಹೇಗೆ ನಮ್ಮ ಮನಸ್ಸು ಅದನ್ನ ಏನು ಪಾರಾಯಣವನ್ನು ಮಾಡ್ಲಿಕ್ಕೆ ಸಿದ್ಧವಾಗಬೇಕು. ನಾವು ಮುಂಚಿತವಾಗಿ ಅದನ್ನು ಹೇಳಿದಾಗ ನಮ್ಮ ಮನಸ್ಸು ಪ್ರಿಪೇರ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟು. ನಾವೀಗ ಲಲಿತಾ ಸಹಸ್ರನಾಮವನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳೋದು ಗಟ್ಟಿಯಾಗಿ ಇದಾಗ್ತದೆ. ಆವಾಗ ನಮ್ಮ ಮನಸ್ಸು ಸ್ಥಿರವಾಗಲಿಕ್ಕೆ ಹೆಚ್ಚು ಅನುಕೂಲವಾಗುವಂತಹದ್ದು. ಹಾಗೆಯೇ ಲಲಿತಾ ಸಹಸ್ರನಾಮವನ್ನು ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಖಂಡಿತವಾಗಿಯೂ ಮಾಡಬೇಕು. ಚೌಡೇಶ್ವರಿ ದೇವಿ 8 ಅಡಿ ವಿಗ್ರಹ ಬಂದು ಮತ್ತು ಸಣ್ಣ ಬಳಸಿ. ಅಲ್ಲ ಸ್ವಾಮಿ, ನೀವಿಲ್ಲಿ ದೇವಿ 8 ಅಡಿ ವಿಗ್ರಹ ಅಂತ ಹೇಳಿದಿರಿ. ಗೆರೆ ಮತ್ತು ಸಣ್ಣ ಬಳಸಿ ಮಾಡುವಂತ ವಿಗ್ರಹ, ಅದು ಅರ್ಥ ಆಗಲಿಲ್ಲ. 8 ಅಡಿ ಎತ್ತರದ ವಿಗ್ರಹ ಹೊಸದಾಗಿ ಮಾಡಿಸಿದ್ರು, ಹಳೆ ದೇವಸ್ಥಾನ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಹೊಸದಾಗಿ ದೇವಸ್ಥಾನವನ್ನ ಹೊಸದಾಗಿ ಕಟ್ಟುವಂತಹದ್ದು ಹೇಳುವಂಥದ್ದನ್ನ ಹೇಳ್ತಾ ಇದ್ದೀರಿ. ಇಲ್ಲಿ 8 ಅಡಿ ವಿಗ್ರಹ ಅಂತ ಹೇಳ್ತಾ ಇದ್ದೀರಿ. ಅಷ್ಟೊಂದು ದೊಡ್ಡ ವಿಗ್ರಹ ಇಡಬೇಕಾದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತಹ ಒಂದು ಆರೂಢ ಪ್ರಶ್ನೆಯೋ ಇತ್ಯಾದಿ ಪ್ರಶ್ನೆಗಳನ್ನು ಹಾಕಿ ಅದ್ರ ಮುಖಾಂತರ ನಿರ್ಣಯ ತಗೊಳ್ಳೋದು ಬಹಳ ಉತ್ತಮ. ಯಾಕೆಂತಂದ್ರೆ ನೀವು ಒಮ್ಮೆ ಮಾಡುವುದು ದೊಡ್ಡ ವಿಷಯ ಅಲ್ಲ. 8 ಅಡಿ ವಿಗ್ರಹವನ್ನು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆ, ನೈವೇದ್ಯಾದಿಗಳು ಕೂಡ ಅದೇ ರೀತಿಯ ಪ್ರಕಾರದಲ್ಲಿ ಇರಬೇಕಾಗ್ತದೆ. ಮೂರ್ತಿ ಎಷ್ಟು ದೊಡ್ಡದಾಗಿರ್ತದೆಯೋ ಅದಕ್ಕೆ ಅನುಸಾರವಾದಂತಹ ರೀತಿಯಲ್ಲಿ ಅದಕ್ಕೆ ಪೂಜೆ ಮತ್ತು ನೈವೇದ್ಯಾದಿಗಳು ಮಾಡಬೇಕು ಎಂಬಂಥದ್ದನ್ನು ಶಾಸ್ತ್ರ ವಿಧಿಸುವಂತಹದ್ದು. ಹಾಗಾಗಿ ನೀವು ಈಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡ್ತೀರಿ ಏನೋ ಒಂದು ಇದರಲ್ಲಿ, ಆದ್ರೆ ಮುಂದಿನ ದಿನದಲ್ಲಿ ಅದನ್ನ ಸರಿಯಾಗಿ ನಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಾದ್ರೆ ನೀವು ಈಗ ಏನು ಅನುಕೂಲ ಆಗಿದೆಯೋ ಇದ್ರ 2 ಪಟ್ಟು ಅನಾನುಕೂಲವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹೊಸದಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಾದ್ರೆ ಹೊಸದಾಗಿ ಮಾಡ್ತಾ ಇರುವಂತದ್ದಕ್ಕೆ ಸರಿಯಾದಂತಹ ರೀತಿಯಲ್ಲಿ ವಿಚಾರವನ್ನು ಮಾಡ್ಕೊಳ್ಳಿ. ವಿಚಾರ ಮಾಡಿಕೊಂಡು ಅದರ ನಂತರನೇ ನಿರ್ಣಯವನ್ನು ಮಾಡಿ. ಅಷ್ಟೊಂದು ಸೂಕ್ತ ಅಲ್ಲ. ಸಹಜವಾಗಿ ನಿಮ್ಮ ಮನಸ್ಸಿಗೆ ಕಂಡ ಹಾಗೆ ಮಾಡುವಂಥದ್ದು ಅಷ್ಟೊಂದು
ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಆರೂಢ ಮಾಧ್ಯಂ ಖಲು ದೇವತಾಯಾಹ ಅಂತ ಹೇಳ್ತಾರೆ. ಇಂತಹ ಒಂದು ದೇವತಾ ಪ್ರಶ್ನೆಗಳಲ್ಲಿ ಆರೂಢ ಪ್ರಶ್ನೆಗಳನ್ನು ಹಾಕಿ ಅದ್ರ ಮುಖಾಂತರ ನಿರ್ಣಯವನ್ನು ತಗೊಳ್ಬೇಕು ಹೇಳುವಂಥದ್ದನ್ನು ಶಾಸ್ತ್ರ ವಿಧಿಸ್ತದೆ. ಯಾಕೆಂತಂದ್ರೆ ಆ ಜಾಗದಲ್ಲಿ ಜಾಗ ಶುದ್ಧಿ ಯಾವ ರೀತಿ ಆಗಿದೆ, ಅದಕ್ಕೆ ಯಾವ ರೀತಿ ಅಂತ ವ್ಯವಸ್ಥೆ ಮಾಡಬೇಕಾಗ್ತದೆ, ಅದು ಎಷ್ಟಡಿ ಮಾಡಿದಾಗ ಯೋಗ್ಯವಾಗ್ತದೆ. ಅಲ್ಲಿರ್ತಕ್ಕಂಥದ್ದು ಚೌಡೇಶ್ವರಿ ಅಂತಂದ್ರೆ ಚೌಡೇಶ್ವರಿಯಲ್ಲೂ ಕೂಡ 32 ಪ್ರಾಕಾರವಿರತಕ್ಕಂಥದ್ದು. ಯಾವ ಚೌಡೇಶ್ವರಿ ಇದೆ ಅಲ್ಲಿ, ವನದುರ್ಗಾ ಸಂಬಂಧಪಟ್ಟಂತಹ ಇದೆಯೋ ಅಥವಾ ಜಲದುರ್ಗಾ ಸಂಬಂಧಪಟ್ಟಂತಾನೆ ಇದೆಯೋ, ಚೌಡೇಶ್ವರಿ ಹೇಳುವಂಥದ್ದು ದುರ್ಗಾದೇವಿಯ ಒಂದು ಅಂಶಾವತಾರವಾಗಿರ್ತಕ್ಕಂಥದ್ದು. ದುರ್ಗಾ ಶೀತಕರೋ ಬಲಿ ಸವಿಬಲ ಕಾಳಿ ಸೈವಾಬಲ ಚಾಮುಂಡಿ ಪ್ರಮುಖ ಸ್ತಮೋ ಗುಣಜಶೋ ಭೌಮಾಲ ಎಸ್ತೋ ಇದಿ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅದು ಯಾವ ಪ್ರಾಕಾರವಾಗಿರ್ತಕ್ಕಂತಹ ಚೌಡೇಶ್ವರಿ ಹೇಳುವಂತ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಆಗಿರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡಬೇಕು, ಅದು ಆ ಚೌಡೇಶ್ವರಿ ವಿಗ್ರಹದ ರೂಪ ಯಾವ ರೀತಿ ಆಗಿರಬೇಕು ಹೇಳುವಂಥದ್ದೆಲ್ಲದೂ ಕೂಡ ನೀವು ಸೂಕ್ತವಾಗಿ ಒಮ್ಮೆ ಆರೂಢ ಪ್ರಶ್ನೆ ಹಾಕಿ ನಿರ್ಣಯ ಮಾಡಿಕೊಂಡು ಮುಂದುವರಿಯುವಂಥದ್ದು ಬಹಳ ಸೂಕ್ತ. ನೀವು ಹೀಗೆ ಕೇಳಿದ ತಕ್ಷಣ ನಾನೇನೋ ಹೇಳಿದೆ ನೀವೇನೋ ಮಾಡಿದೆ ಅಂತೇಳಿ ನಾಳೆ ಅದರಿಂದ ಸಮಸ್ಯೆ ಆಗುವಂಥದ್ದು ಬೇಡ ಅಂತೇಳಿ. ಅಮೃತ ಹೆಗಡೆ, ಇವತ್ತು ನಮ್ಮ ಗಾಡಿ ಕೆಳಗೆ ಒಂದು ನಾಯಿ ಮೇಲೆ ಸಿಕ್ಕಿಬಿಡ್ತು, ಇದಕ್ಕೆ ಪರಿಹಾರ ಏನು? ಅಂದ್ರೆ ಗಾಡಿ ಕೆಳಗಡೆ ಬಿದ್ದು ಸಾಯ್ತು ಅಂತಾನೋ ಅಥವಾ ಸಿಕ್ತು ಅಂತ ಹೇಳನೋ, ಸಿಕ್ಕಿ ಬಿಡ್ತು ಅಂತ ಹಾಕಿದ್ದೀರಿ. ಅಂದ್ರೆ ಪೆಟ್ಟಾಯ್ತು, ಅದು ನಾಯಿಗೆ ಅಥವಾ ಅದು ಸತ್ತು ಹೋಯ್ತೋ ಏನಾಯ್ತು ಅಂತ ಹೇಳೋದ್ರ ಬಗ್ಗೆ ಹೇಳಿ. ಯಾಕಂದ್ರೆ ನಾಯಿ ಸಿಕ್ತು ಅಂತಂದ್ರೆ ಸಹಜವಾಗಿ ಸಿಕ್ಕಿದೆ ಅಂತಂದ್ರೆ ಅದನ್ನು ಸಾಕಿ, ಅದಕ್ಕೆ ಊಟ ತಿಂಡಿಯನ್ನು ಕೊಡಿ ಅಂತ ಹೇಳ್ಬಹುದು. ಇನ್ನು ಅದು ಗಾಡಿ ಕೆಳಗೆ ಬಿದ್ದು ಸತ್ತಿದೆ, ಇದೇ ರೀತಿ ಆಗಿದೆ ಅಂತೆಲ್ಲ ಆದ್ರೆ ಅದಕ್ಕೆ ಸಂಸ್ಕಾರವನ್ನು ಮಾಡಿ ತಗೊಂಡೋಗಿ ಎಲ್ಲಾದ್ರೂ ಹೂತು ಈ ರೀತಿಯಾಗಿ ಮಾಡಿ ಆಮೇಲೆ ಪ್ರಾಯಶ್ಚಿತ್ತ ಹೇಳುವಂತಹದ್ದು ನಾವು ಅನಿರೀಕ್ಷಿತವಾಗಿ ಈ ರೀತಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಆಗ್ಬಿಡ್ತದೆ, ನಾವು ಬೇಕು ಅಂತ ಮಾಡುವಂಥದ್ದಲ್ಲ. ಆದ್ರೆ ಆ ರೀತಿ ಆಗಿದೆ ಅಂತ ಹೇಳಾದ್ರೂ ಕೂಡ ಒಮ್ಮೆ ಆಂಜನೇಯ ದೇವಸ್ಥಾನದಲ್ಲಿ ಅಥವಾ ಈಶ್ವರ ದೇವಸ್ಥಾನದಲ್ಲಿ ಒಮ್ಮೆ ಪೂಜೆಯನ್ನು ಮಾಡಿಸುವಂಥದ್ದು ಬಹಳ ಸೂಕ್ತವಾಗುವಂತಹದ್ದು. ಅದು ಎಲ್ಲಿ ಇದಾಗಿದೆಯೋ ಅದನ್ನ ನಾಯಿಯನ್ನು ತಗೊಂಡೋಗಿ ಎಲ್ಲಾರು ಮಣ್ಣಲ್ಲಿ ಹೂಳುವಂತ ಕೆಲಸವನ್ನು ಕೂಡ ಮಾಡಿ. ಜಯ ಜಯಲಲಿತೆ ಹರಲಲಿತೆ. ನಮಸ್ಕಾರಮ್ಮ. ತಂದೆ ತಾಯಿ ಅತ್ತೆ ಮಾವ ಇವರ ಶ್ರಾದ್ದ ದಿನ ಪಾರಾಯಣ ಮಾಡಬಹುದಾ ಗುರುಗಳೇ? ನೀವು ಪಾರಾಯಣವನ್ನು ಬೆಳಗಿನ ಟೈಮ್ ಮಾಡಬಹುದು. ಅವತ್ತು ಸಂಜೆ ತಂದೆ ತಾಯಿ ಮತ್ತು ಅತ್ತೆ ಮಾವ ಇವರ ಶ್ರಾದ್ದದ ದಿನ ಪಾರಾಯಣ ಮಾಡಬಹುದಾ ಅಂತ ಕೇಳಿದ್ದೀರಿ. ಖಂಡಿತವಾಗಿಯೂ ಮಾಡಬಹುದು. ಆದರೆ ಮಧ್ಯಾಹ್ನದ ಶ್ರಾದ್ದದ ಊಟ ಆದಮೇಲೆ ಮಾಡುವಂತೆ ಇಲ್ಲ, ಬೆಳಗಿನ ಸಮಯದಲ್ಲಿ ಮಾಡಬಹುದು. ಅವತ್ತೇನು ತೊಂದರೆ ಇಲ್ಲ. 12 ಗಂಟೆ ಒಳಗಡೆ, ಈಗ ಶ್ರಾದ್ದ ಮಾಡುವಂಥದ್ದು ಅಂತಂದ್ರೆ 12 ಗಂಟೆ ನಂತರ ಮಾಡುವಂಥದ್ದು. ಅಪರಾಹ್ನ ಬರಬೇಕಾಗ್ತದೆ ಅದಕ್ಕೆ. ಅಪರಾಹ್ನ ಬಂದ ಮೇಲೆ ಶ್ರಾದ್ದ ಮಾಡುವಂತಹದ್ದು ಒಂದು ಪರಂಪರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಇದು ಈ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ನಮ್ಮಲ್ಲಿ ನಿತ್ಯ ಮತ್ತು ನೈಮಿತ್ತಿಕ ಹೇಳುವಂಥ 2 ವ್ಯವಸ್ಥೆಯಲ್ಲಿ ಬರ್ತದೆ. ಲಲಿತಾ ಸಹಸ್ರನಾಮ ಹೇಳುವಂಥದ್ದು ನಿತ್ಯಾನುಷ್ಠಾನ ವ್ಯವಸ್ಥೆಯಲ್ಲಿ ಬರುವಂತಹದ್ದು. ಅದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನದ ವ್ಯವಸ್ಥೆಯಲ್ಲ. ಹಬ್ಬ ಹರಿದಿನದ ವ್ಯವಸ್ಥೆಯಲ್ಲಿ ಆದರೂ ಕೂಡ, ಉದಾಹರಣೆಗೆ ನವರಾತ್ರಿ ಇದೆ, ಗಣೇಶ ಚತುರ್ಥಿ ಇದೆ, ಈ ರೀತಿ ಆದಾಗ ಅದೇ ದಿವಸ ಕೆಲವೊಬ್ಬರ ಮನೇಲಿ ಶ್ರಾದ್ದಗಳು ಬರ್ತದೆ. ಹಾಗಂತೇಳಿ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಬೆಳಗಿನ ಸಮಯದಲ್ಲಿ ನವರಾತ್ರಿ ಇದೆ ಅಂತಂದ್ರೆ ನವರಾತ್ರಿ ಪೂಜೆನ ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ಮುಗಿಸಿ ಆಮೇಲೆ ಮಧ್ಯಾಹ್ನ ಶ್ರಾದ್ದ ಮಾಡುವಂಥದ್ದು ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಆ ರೀತಿ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ, ಅದಕ್ಕೆ ಮಾಡಬಹುದು. ಧನ್ಯವಾದಗಳು. ಗಾಡಿ ಕೆಳಗೆ ಸಿಕ್ತು, ಸತ್ತೋಯ್ತು. ಅದಕ್ಕೆ ಅದನ್ನ ಎಲ್ಲಾದ್ರೂ ಹೂಳಿ ಅದನ್ನ ಮಣ್ಣಲ್ಲಿ, ಆಮೇಲೆ ಈಶ್ವರ ದೇವಸ್ಥಾನದಲ್ಲೊಂದು ಹಣ್ಣುಕಾಯಿ ಪೂಜೆಯನ್ನು ಮಾಡಿಸಿ, ಸಾಧ್ಯ ಆದರೂ ರುದ್ರಾಭಿಷೇಕವನ್ನು ಮಾಡಿ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ, ಒಂದು ಜೀವ ಬಲಿಯಾಗಿದೆ ಹೇಳುವಂಥ ದೃಷ್ಟಿಯಿಂದ. ಸಂತಾನದ ಮದುವೆ ವಿಚಾರ ತೊಂದರೆ ಗುರುಗಳೇ, 2 ತಿಂಗಳು ಆಗಿದೆ. ಅನಿತಾ, ಮದುವೆ ವಿಚಾರ ತೊಂದರೆ, ಸಂತಾನದ ವಿಚಾರ ತೊಂದರೆ ಅಂತ ಹೇಳ್ತಾ ಇದ್ರಿ. ಮದುವೆಯಾಗಿ 2 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ರಿ. 2 ತಿಂಗಳು ಆಗಿದೆ, ವಿವಾಹ ಆಗಿ ಅಂತ ಹೇಳ್ತಾ ಇದ್ರಿ. ಏನ್ ತೊಂದರೆ ಅಂತ ಹೇಳಲಿಲ್ಲ ನೀವು. ಮನೇಲಿ ಕುಟುಂಬದಲ್ಲಿ ಸಮಸ್ಯೆ ಆಗ್ತಾ ಇದೆಯೋ, ಸಂತಾನದ ತೊಂದರೆ ಅಂತ ಹೇಳಲಿಕ್ಕೆ ಜಸ್ಟ್ ಮದುವೆಯಾಗಿ 2 ತಿಂಗಳಷ್ಟೇ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಮುಂದೆ ಇನ್ನು ದಿನಗಳಿರುವಂತಹದ್ದು. ಹಾಗಾಗಿ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿ. ಓಹೋ, ನಿಮಗೆ ಅಂದ್ರೆ ನಾಯಿ ಸತ್ತೋಗಿದ್ದು ನಿಮ್ಗೆ ಅದು ಕಲ್ಪನೆ ಆಗಲಿಲ್ಲ, ಆಮೇಲೆ ಅದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು, ನಾಯಿ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ತೊಂದರೆ ಇಲ್ಲ. ನೀವು ಇದನ್ನ ಈಶ್ವರ ದೇವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆಯನ್ನು ಮಾಡಿ ಅನುಕೂಲ ಆಗ್ತದೆ. ಗುರುಜಿ, ಶ್ರೀವಿದ್ಯಾ ಸಾಧನೆಗೆ ಮಹಾಗಣಪತಿ ಸಾಧನೆ
ಅವಶ್ಯಕತೆ ಯಾಕೆ? ಸುಂದರವಾಗಿರ್ತಕ್ಕಂತಹ ಪ್ರಶ್ನೆ. ನಮ್ಮಲ್ಲಿ ಗಣಪತಿಯ ಉಪಾಸನೆ ಹೇಳುವಂತಹದ್ದು ವಿಘ್ನ ನಿವೃತ್ತಿಗೋಸ್ಕರವಾಗಿ ಗಣಪತಿಯ ಪೂಜೆ ಮಾಡುವಂತಹದ್ದು ಒಂದು ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹದ್ದು. ಇದು ಒಂದು ಕಾರಣ ಆದ್ರೆ ಪೂಜೆ ಮಾಡುವಂತಹ ಪ್ರಾರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಾದ್ರೆ, ಇಲ್ಲಿ ಶ್ರೀವಿದ್ಯಾ ಪರಂಪರೆ ವ್ಯವಸ್ಥೆಯಲ್ಲಿ ಶ್ರೀವಿದ್ಯಾರ್ಣವ ತಂತ್ರದಲ್ಲಿ ಗಣಪತಿಗೆ ಚತುರಾವರ್ತಿ ಏನು ತರ್ಪಣ ಅಂತ ಹೇಳ್ತಾರೆಯೋ ಆ ತರ್ಪಣ ಮಾಡುವಂತಹ ಪದ್ಧತಿಯನ್ನು ಕೂಡ ಶ್ರೀವಿದ್ಯಾ ಮಹಾರ್ಣವದಲ್ಲಿ ಹೇಳುವಂತಹದ್ದು. ಶಕ್ತಿ ಉಪಾಸನೆಯಲ್ಲೂ ಮತ್ತು ಗಣಪತಿಗೂ ನೇರ ಸಂಬಂಧವಾಗಿರತಕ್ಕಂಥದ್ದು. ಯಾಕೆಂತಂದ್ರೆ ಗಣಪತಿಯು ಕೂಡ ಒಂದು ಶಕ್ತಿ ಸ್ವರೂಪವೇ. ನಾವು ಇಲ್ಲಿ ಪುಲ್ಲಿಂಗದಲ್ಲಿ ಅದನ್ನ ಉಪಾಸನೆ ಮಾಡ್ತಾ ಇದ್ರು ಸಹ ಶಕ್ತಿ ಸ್ವರೂಪವೇ. ಮೂಲಾಧಾರಾಧಿಷ್ಠಿತ ಗಣನಾಥ ಸ್ವರೂಪಿಣ್ಯೈ ನಮಃ ಅಂತೇಳಿ ಬರ್ತದೆ ಒಂದ್ ಕಡೆ. ಮೂಲಾಧಾರದಲ್ಲಿ ಗಣಪತಿ ಸ್ವರೂಪದಲ್ಲಿರ್ತಕ್ಕಂತಹದ್ದು ಹೇಳುವಂಥದ್ದು ಕೂಡ ಬರುವಂತಹದ್ದು. ಹಾಗಾಗಿ ಈ ಶ್ರೀವಿದ್ಯಾ ಉಪಾಸನೆ ಹೇಳುವಂತಹದ್ದು ಶರೀರಂ ಚಿಂತೆಯದಾದವು ನಿಜಂ ಶ್ರೀಚಕ್ರ ರೂಪಿಣಂ ಎಂಬುದಾಗಿ ಹೇಳ್ತಾರೆ. ಶರೀರದಲ್ಲಿರ್ತಕ್ಕಂತಹ ಏನು ಚಕ್ರಗಳಿದೆಯೋ, ಆಧ್ಯಾತ್ಮಿಕ ಮೂಲ ಕೇಂದ್ರಗಳೇನಿದೆಯೋ ಅಥವಾ ಗ್ರಂಥಿಗಳು ಅಂತ ಏನು ವೈಜ್ಞಾನಿಕವಾಗಿ ಹೇಳ್ತಾರೆ, ಆ ಗ್ರಂಥಿಗಳೇನಿದೆಯೋ ಆ ಗ್ರಂಥಿಗ ಆಧಾರದ ಮೇಲೆ ಯೋಗ ಸಾಧನೆಯನ್ನು ಮಾಡುವಂಥದ್ದು ಶ್ರೀವಿದ್ಯಾ ಉಪಾಸನೆ. ಆದ್ರೆ ಮೂಲಾಧಾರದಲ್ಲಿರ್ತಕ್ಕಂತಹ ಚೈತನ್ಯ ಜಾಗೃತಿಗೊಳಿಸುವಂತಹ ವ್ಯವಸ್ಥೆಯಲ್ಲಿ ಗಣಪತಿ ಉಪಾಸನೆ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಶ್ರೀವಿದ್ಯಾ ಉಪಾಸನೆಯಲ್ಲಿ ಗಣಪತಿಯ ಉಪಾಸನೆಯು ಕೂಡ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾಗಿ ಶ್ರೀವಿದ್ಯಾರ್ಣವ ಮಹಾರ್ಣವ ತಂತ್ರದಲ್ಲಿ ಹೇಳ್ತಾರೆ, ಚತುರಾವೃತ್ತಿ ತರ್ಪಣ ಬಂದಿರತಕ್ಕಂಥದ್ದು ಮೂಲ ಅಲ್ಲೇ ಬಂದಿರತಕ್ಕಂಥದ್ದು, ಬೇರೆ ಕಡೆ ಬಂದಿರತಕ್ಕಂಥದ್ದಲ್ಲ. ನಮ್ಮಲ್ಲಿ ಗಣಹೋಮವನ್ನು ಮಾಡಬೇಕಾದ್ರೆ ಗಣಹೋಮ ಮಾಡಿದ ಮೇಲೆ ನಾವು ಚತುರಾವೃತ್ತಿ ತರ್ಪಣ ಮಾಡುವಂತಹ ಒಂದು ಪದ್ಧತಿಯು ಕೂಡ ಇರತಕ್ಕಂತಹದ್ದು. ಆದರೆ ಇಲ್ಲಿ ಚತುರಾವೃತ್ತಿ ತರ್ಪಣಕ್ಕೂ ಗಣಹೋಮಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಶ್ರೀವಿದ್ಯಾ ಉಪಾಸನಾ ದೃಷ್ಟಿಯಿಂದ ಭಗವತಿಯ ಶಕ್ತಿ ಉಪಾಸನೆಯು ಆಗ್ಲಿ ಎಂಬಂತ ದೃಷ್ಟಿಯಿಂದ ಇದರಲ್ಲಿ ಗಣಹೋಮದಲ್ಲಿ ಇದನ್ನ ಚತುರಾವೃತ್ತಿ ತರ್ಪಣವನ್ನು ಸೇರಿಸಿರ್ತಕ್ಕಂಥದ್ದು. ಹಾಗಾಗಿ ಶ್ರೀವಿದ್ಯಾ ಸಾಧನೆಯಲ್ಲಿ ಗಣಪತಿಯ ಉಪಾಸನೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮಾಡಬಹುದು. ನಮಸ್ತೆ ಗುರುಗಳೇ, ನಾವು ಶಿವಪೂಜಾ ಮಾಡಬೇಕಾದರೆ ಓಂ ನಮಃ ಶಿವಾಯ ಮಂತ್ರ ಹೇಳಬೇಕು, ಬಟ್ ಬೀಜಾಕ್ಷರಿ ಮಂತ್ರ ಪಠನೆ ಮಾಡಬಾರದು ಅಂತ ಹೇಳಿದ್ದೀರ. ಬಹಳ ಸುಂದರವಾಗಿರ್ತಕ್ಕಂತಹ ಪ್ರಶ್ನೆ. ಓಂ ನಮಃ ಶಿವಾಯ ಅಂತ ಹೇಳಿ ಮಾಡಬೇಕಾದ್ರೆ ನಾವಿಲ್ಲಿ ಇದನ್ನ ಮಾಡಬೇಕು ಅಂತೇಳಿ ಓಂ ನಮಃ ಶಿವಾಯ ಹೇಳುವಂತಹ ಮಂತ್ರವನ್ನೇ ಉಪದೇಶ ತಗೊಂಡು ಮಾಡಬೇಕು. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳಿ ಇದಕ್ಕೆ ಉಪದೇಶ ತಗೊಳ್ಬೇಕು ಅಂತಿಲ್ಲ. ಆದರೆ ಓಂ ನಮಃ ಶಿವಾಯ ಅಂತ ಹೇಳಾದಾಗ ನಾವಿಲ್ಲಿ ನೋಡ್ತೇವೆ ಅನೇಕ ಪರಂಪರೆಯಲ್ಲಿ ಲಿಂಗಧಾರಣೆ ಮಾಡುವಂತಹ ಏನು ಪರಂಪರೆಗಳೇನಿದ್ದಾವೆಯೋ ಅವರೆಲ್ಲ ಲಿಂಗಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಗುರುಗಳು ಅವರಿಗೆ ಪಂಚಾಕ್ಷರಿ ಮಂತ್ರನ ಉಪದೇಶ ಕೊಡ್ತಾರೆ. ಪಂಚಾಕ್ಷರಿ ಮಂತ್ರ ಹೇಳುವಂಥದ್ದು ಉಪದೇಶ ಇಲ್ಲದೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಇದಕ್ಕೆ ಇನ್ನೊಂದು ಬೀಜಾಕ್ಷರವನ್ನು ಸೇರಿಸಿದ್ರೆ ಶಕ್ತಿ ಪಂಚಾಕ್ಷರಿ ಅಂತ ಹೇಳ್ತಾರೆ. ಇದಕ್ಕೆ ಶಿವ ಪಂಚಾಕ್ಷರಿ ಎಂಬುದಾಗಿ ಹೇಳ್ತಾರೆ. ಬೇರೆ ಬೀಜಾಕ್ಷರವನ್ನು ಸೇರಿಸಿದಾಗ ಶಕ್ತಿ ಬೀಜಾಕ್ಷರವನ್ನು ಸೇರಿಸಿದಾಗ ಅಂದ್ರೆ ಮಾಯಾ ಬೀಜಾಕ್ಷರವನ್ನು ಸೇರಿಸಿದಾಗ ಇದು ಶಕ್ತಿ ಪಂಚಾಕ್ಷರಿಯಾಗಿ ಪರಿವರ್ತನೆ ಆಗ್ತದೆ. ಓಂಕಾರವನ್ನು ಸೇರಿಸಿ ಮಾಡಿದಾಗ ಇದು ಶಿವ ಪಂಚಾಕ್ಷರಿಯಾಗಿ ಪರಿವರ್ತನೆ ಆಗುವಂತಹದ್ದು. ಇಲ್ಲಿ ಶಿವ ಪಂಚಾಕ್ಷರಿ ಮಾಡಿ ಅಥವಾ ಶಕ್ತಿ ಪಂಚಾಕ್ಷರಿಯನ್ನು ಮಾಡಿ, ಇದು ಎರಡಕ್ಕೂ ಕೂಡ ಉಪದೇಶವನ್ನು ತೆಗೆದುಕೊಂಡೇ ಮಾಡಬೇಕು. ಎರಡನೇದಾಗಿ ನೀವು ಎಲ್ಲೋ ಹೋಗ್ತಾ ಇದ್ದ ಮಾಡ್ಲಿಕ್ಕೆ ಬರಲ್ಲ. ಓಂ ನಮಃ ಶಿವಾಯ ಹೇಳುವಂಥದ್ದು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡ್ತಾ ಇರಬಹುದು. ಅಂದ್ರೆ ನೀವೆಲ್ಲಾರು ಹೋಗ್ಬೇಕಾದ್ರೆ ಚಪ್ಪಲ್ ಹಾಕೊಂಡು ಹೋಗ್ತಾ ಇದೀರಿ ಅಥವಾ ಎಲ್ಲೋ ಸಭೆಯಲ್ಲಿ ಹೋಗ್ತಾ ಇದೀರಿ, ಅಲ್ಲೆಲ್ಲ ದೊಡ್ಡಕ್ಕೆ ಜಪವನ್ನು ಮಾಡ್ತಾ ಕೂತ್ಕೊಳ್ಳಂಗಿಲ್ಲ. ಹಂಗಂತ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ. ಮನಸ್ಸಲ್ಲಿ ಪುನಃ ಪುನರಾವರ್ತನೆ ಮಾಡ್ತಾ ಇರಬಹುದು. ಆದ್ರೆ ಮೊದಲಿಗೆ ಉಪದೇಶವನ್ನು ತಗೊಳ್ಬೇಕು. ಉಪದೇಶ ತಗೊಂಡಾಗ ಮಾತ್ರ ತೊಂದರೆ ಇಲ್ಲ. ನಾನು ಬೀಜಾಕ್ಷರಿ ಮಂತ್ರವನ್ನ ಜಪವನ್ನು ಮಾಡಬಾರದು ಅಂತೇಳಿ ಹೇಳಲಿಲ್ಲ. ನೀವು ಆ ವಿಡಿಯೋನ ಇನ್ನೊಂದ್ಸಲಿ ಸ್ಪಷ್ಟವಾಗಿ ನೋಡಿ. ಬೀಜಾಕ್ಷರಿ ಮಂತ್ರವನ್ನು ಮಾಡಲೇಬಾರದು ಅಂತ ಹೇಳಿಲ್ಲ. ಬೀಜಾಕ್ಷರಿ ಮಂತ್ರವನ್ನು ಜಪವನ್ನು ಮಾಡಬೇಕಾದ್ರೆ ಅದಕ್ಕೆ ಹೇಳಿರ್ತಕ್ಕಂಥ ನಿಯಮವನ್ನ ಪಾಲಿಸಿ ಎಂಬುದಾಗಿ ಹೇಳಿದ್ದೇನೆ. ಅದನ್ನ ನೀವು ಗಮನಿಸಬೇಕು ಸರಿಯಾಗಿ. ನಿಯಮವನ್ನು ಪಾಲಿಸಬೇಕು ಹೊರತುಪಡಿಸಿ ಅದನ್ನ ತ್ಯಜಿಸಿ ಅಂತ ಹೇಳಿಲ್ಲ. ಹಾಗಾಗಿ ನೀವು ಅದನ್ನ ಓಂ ನಮಃ ಶಿವಾಯ ಜಪವನ್ನು ಮಾಡಬಹುದು, ಉಪದೇಶ ತಗೊಳ್ಬೇಕು ಮತ್ತು ಅದಕ್ಕಿರತಕ್ಕಂತಹ ನಿಯಮವನ್ನು ಪಾಲಿಸಬೇಕು. ಆ ರೀತಿಯಾಗಿದ್ದಾಗ ಮಾಡಬಹುದು, ಏನು ತೊಂದರೆ ಇಲ್ಲ. ಇಲ್ಲ ನೀವು ನಿಯಮವನ್ನು ಪಾಲಿಸ್ಲಿಕ್ಕೆ ಆಗಲಿಲ್ಲ ಅಥವಾ ನೀವು ಉಪದೇಶ ತಗೊಂಡಿಲ್ಲ ಅಂತಂದ್ರೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹೇಳಿ, ಏನು ತೊಂದರೆ ಇಲ್ಲ. ಗುರುಗಳೇ, ತಾವು ಬುಕ್ ಪೋಸ್ಟ್ ಮಾಡಿದ್ರು ಬಂತು ಗುರುಗಳೇ. ತುಂಬಾ ಧನ್ಯವಾದನಮ್ಮ. ನಿಮಗೆ ಹೋಗಿ ಮುಟ್ಟಿದೆ ಪುಸ್ತಕ ಅಂತ ಹೇಳಿದ್ರಿ. ಪ್ರತಿನಿತ್ಯವೂ ಕೂಡ ಆ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹ ನಿಮಗೂ ಕೂಡ ಪ್ರಾಪ್ತವಾಗುವಂತಹದ್ದು, ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ಸರ್ವ ಸೌಭಾಗ್ಯದಾಯಕ ವಿಧಾನ ಹೇಳ್ತಕ್ಕಂಥದ್ದು
ಪ್ರತಿದಿನ ನೀವು ಮಾಡಿ, ನಿಮ್ಮ ಮನೆಯವರನ್ನು ಒಟ್ಟಿಗೆ ಕೂರಿಸ್ಕೊಳ್ಳಿ. ಮನೇಲಿ ಯಾರೆಲ್ಲ ಇದ್ದಾರಲ್ಲ ಎಲ್ಲರನ್ನೂ ಕೂರಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಸಮಯವನ್ನು ನಿಗದಿ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಪ್ರತಿನಿತ್ಯ ಪಾರಾಯಣವನ್ನು ಮಾಡುವಂಥದ್ದನ್ನು ಮಾಡಿ. ಯಾಕೆಂತಂದ್ರೆ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ಮಾಡಿದಾಗ ಹೆಚ್ಚು ಪರಿಣಾಮ ಆಗುವಂಥದ್ದಾಗ್ತದೆ. ಯಾಕಂದ್ರೆ ಆ ಟೈಮಿಗೆ ಮಾಡೋದು ಹೇಳೋದು ನಮ್ಮ ಮನಸ್ಸಿಗೆ ಫಿಕ್ಸ್ ಆಗ್ಬಿಡ್ತದೆ. ನಮ್ಮ ಮನಸ್ಸಿಗೆ ಫಿಕ್ಸ್ ಆದಾಗ ನಮ್ಮ ಮನಸ್ಸು ಅದರಲ್ಲೇ ಕೂತ್ಕೊಳ್ಳುತ್ತದೆ. ಹಾಗಾಗಿ ಆ ರೀತಿ ಆದಾಗ ಮತ್ತೆ ನಮ್ಮಲ್ಲಿರ್ತಕ್ಕಂತಹ ಸೂಕ್ಷ್ಮ ಗ್ರಂಥಿಗಳು, ಸೂಕ್ಷ್ಮ ನಾಡಿಗಳು ಅಂತ ಹೇಳ್ತೇವೆಯೋ, ಆ ಸಮಯಕ್ಕೆ ಸಂಬಂಧಪಟ್ಟು ಜಾಗೃತವಾಗ್ಬಿಡ್ತದೆ ನಮ್ಗೆ. ಹೇಗೆ ನಾವು ಮಧ್ಯಾಹ್ನ 12:00ವರೆಗೆ ಊಟ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನೋ ಒಂದು ಕೆಲಸದಲ್ಲಿ ಅವತ್ತು ಊಟದ ಸಮಯ ನೆನಪಾಗಲ್ಲ ಅಂತಂದ್ರೆ ಹೊಟ್ಟೆಲಿ ಚೂರು ಚೂರು ಶುರು ಆಗ್ತದೆ. ಹೊಟ್ಟೆ ಬೆಂಕಿ ಬಿದ್ದಾಗ ಸ್ಟಾರ್ಟ್ ಆಗ್ತದೆ, ಉರಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ನಿಮಗೆ ನೆನಪಿಸ್ತದೆ. ಹಾಗೆಯೇ ಇದು ಕೂಡ ಪ್ರತಿನಿತ್ಯ ಒಂದು ಸಮಯವನ್ನು ನಿಗದಿ ಮಾಡ್ಕೊಂಡು ಮಾಡಿದಾಗ ಅದು ನಮಗೆ ಹೆಚ್ಚು ಅನುಕೂಲ ಹೇಳುವಂಥದ್ದಾಗುವಂಥದ್ದು. ಹಾಗಾಗಿ ಪುಸ್ತಕ ಮುಟ್ಟಿದೆ ಅಂತ ಹೇಳಿದಿರಿ, ಒಳ್ಳೇದಾಯ್ತು. ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡಿ. ಹುಡುಗ ಸರಿ ಇಲ್ಲ, ಮಗಳು ಹೊಗಳು ಗೊತ್ತಿಲ್ಲ. ಹುಡುಗ ಸರಿ ಇಲ್ಲ, ಮಗಳು ಹೋಗಲು ಒಪ್ಪುತ್ತಿಲ್ಲ. ಅಂದ್ರೆ ಗಂಡನ ಮನೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಿ ಅಂತ ಅನಿಸ್ತದೆ ಬಹುತೇಕ. ಹುಡುಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಭಗವತಿಯ ದರ್ಶನವನ್ನು ಕೂಡ ಮಾಡಿಸಿ. ಒಮ್ಮೆ ಬರ್ಲಿ. ನಾನು ಅದೇನು ಯಾವ ರೀತಿಯಾಗಿ ಸರಿ ಇಲ್ಲ, ಏನ್ ತೊಂದರೆ ಆಗಿದೆ ಹೇಳುವಂಥದ್ದನ್ನ ಒಮ್ಮೆ ನೋಡ್ತೇನೆ. ಖಂಡಿತವಾಗಿಯೂ ಜಗನ್ಮಾತೆಯ ಸನ್ನಿಧಿಗೆ ಬಂದಿದ್ದಾರೆ ಅಂತ ಹೇಳಾದ್ರೆ ಅನುಕೂಲ ಆಗೇ ಆಗ್ತದೆ ಹೇಳುವಂತಹ ವಿಶ್ವಾಸ ನನಗಿದೆ. ಖಂಡಿತವಾಗಿ ಒಮ್ಮೆ ಕರ್ಕೊಂಡು ಬನ್ನಿ ಇಬ್ರಿಗೂ ಕೂಡ. ನಾವು ಸಂಕಲ್ಪ ಮಾಡುವಾಗ ದಿನ ಮಂತ್ರಾಕ್ಷತೆ ನೀರು ಬಿಡಬೇಕಾ ಗುರುಗಳೇ? ನಿಮಗೆ ಅದೆಲ್ಲ ಸಾಧ್ಯ ಇದೆ ಅಲ್ಲಿ ಅಂತ ಆದ್ರೆ ನೀವು ಮಂತ್ರಾಕ್ಷತೆ ನೀರನ್ನ, ಮಂತ್ರಾಕ್ಷತೆ ಅಂದ್ರೆ ಅಕ್ಷತ, ಮಂತ್ರಾಕ್ಷತೆ ಆಗುವುದಿಲ್ಲ, ಅದು ಅಕ್ಷತವಾಗ್ತದೆ. ಅಕ್ಷತವನ್ನ ತೆಗೆದುಕೊಂಡು ಸಂಕಲ್ಪ ಮಾಡ್ಲಿಕ್ಕೆ, ದೇವರನ್ನು ಕೂತ್ಕೊಂಡು ಆ ರೀತಿ ಮಾಡ್ಲಿಕ್ಕೆ ಎಲ್ಲ ಅನುಕೂಲಗಳಿದೆ ಅಂತಂದ್ರೆ ಮಾಡಬಹುದು. ಒಂದ್ ವೇಳೆ ಆ ರೀತಿ ಅನುಕೂಲಗಳಿಲ್ಲ ಆದ್ರೆ ಅದನ್ನ ಸಂಕಲ್ಪವನ್ನು ಹೇಗಿದೆಯೋ ಹಾಗೆ ಪಾರಾಯಣ ಮಾಡ್ತಾ ಹೋಗಿ, ಅದು ಏನು ತೊಂದರೆ ಇಲ್ಲ. ನೀವೆಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಗೆ ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲಗಳಿಲ್ಲ ಅಂತ ಹೇಳಾದ್ರೆ ನೀವು ಪಾರಾಯಣವನ್ನು ನಿರಂತರವಾಗಿ ಮಾಡ್ತಾ ಹೋಗ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಮಾನಸಿಕವಾಗಿರ್ತಕ್ಕಂತಹ ವ್ಯವಸ್ಥೆ ಇದೆಲ್ಲದೂ ಕೂಡ ನಡೆಯುವಂಥದ್ದು. ಹಾಗಾಗಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ನೀವು ಮನಸ್ಸಿನಲ್ಲಿ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆಲ್ಲ ವ್ಯವಸ್ಥೆಗಳು ಇದೆ ಅಂತ ಹೇಳಾದ್ರೆ ಅದನ್ನೆಲ್ಲನೂ ಮಾಡಿ. ಆನ್ಲೈನ್ ಕ್ಲಾಸ್ ಮಾಡಿ ಸ್ತೋತ್ರವನ್ನು ಹೇಳಿಕೊಡಿ. ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ನಮಗೆ ಸಮಯ ಆಯಿತು ಅಂತ ಹೇಳಾದ್ರೆ ಖಂಡಿತವಾಗಿಯೂ ಮಾಡ್ತೇವೆ. ಸ್ತೋತ್ರವನ್ನ ಹೇಳ್ಕೊಡುವಂಥದ್ದನ್ನ ಒಂದು ವೇಳೆ ಆಗಿಲ್ಲ ಅಂತ ಹೇಳಾದ್ರೆ ಕೆಲವು ದಿನದಲ್ಲಿ ಕೆಲವು ವಿಶೇಷ ಸ್ತೋತ್ರಗಳನ್ನ ಕೂಡ ವಿಡಿಯೋ ಮಾಡಿ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಅದೆಲ್ಲವೂ ಕೂಡ ನಿಮಗೆ ಸಿಗಲಿ ಅಂತ ಹೇಳುವ ದೃಷ್ಟಿಯಿಂದ ಅದನ್ನು ನೋಡಿ ಕೂಡ ನೀವು ಕಲ್ತ್ಕೊಳ್ಬಹುದು. ಗುರುಗಳೇ, ನಾನ್ ವೆಜ್ ತಿನ್ನುವವರು ಯಾವ ರೀತಿ ಪಾರಾಯಣ ಮಾಡಬೇಕು? ನಾನು ದಿನಾಲೂ ಬೆಳಿಗ್ಗೆ ಪಾರಾಯಣ ಮಾಡುತ್ತೇನೆ. ನಾನ್ ವೆಜ್ ತಿನ್ನೋರು ಯಾವ ರೀತಿ ಪಾರಾಯಣ ಮಾಡಬೇಕು ಅಂತ ಕೇಳಿದಿರಿ. ನಾನ್ ವೆಜ್ ತಿನ್ನೋರು ಪಾರಾಯಣವನ್ನು ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ. ಇಲ್ಲಿ ನಾನ್ ವೆಜ್ ತಿಂದು ನೀವು ಪಾರಾಯಣ ಮಾಡ್ತೀರಿ ಅಂತ ಹೇಳಾದ್ರೆ ಸೂಕ್ತವಾದಂಥದ್ದಲ್ಲ. ನೀವಿನ್ನು ಒಂದು ಕೆಲಸ ಮಾಡಬಹುದು. ಯಾವ ರೀತಿಯಾಗಿ ಅಂತ ಕೇಳಿದ್ರೆ, ಒಂದು 48 ದಿವಸದ ವ್ರತ. ಈಗ ಉದಾಹರಣೆಗೆ ಅಯ್ಯಪ್ಪ ಮಾಲೆ ಹಾಕುವಂಥವ್ರು ವ್ರತವನ್ನು ಮಾಡ್ತಾರೆ. ಅವರು ಆ 48 ದಿವಸನೋ ಎಷ್ಟು ದಿವಸ ಅಂತೇಳಿ 21 ದಿವಸನೋ ಅಥವಾ 28 ದಿವಸನೋ ಅಂತ ಹೇಳಿ ಅವರು ಮಾಲೆಯನ್ನು ಧಾರಣೆ ಮಾಡಿರ್ತಾರೆ. ಆ ಮಾಲೆ ಧಾರಣೆ ಮಾಡುವಂತ 2 ದಿವಸ ಪೂರ್ವದಲ್ಲಿ ಮಾಲೆಯನ್ನು ತೆಗೆದ ಮೇಲೆ 2 ದಿವಸ ನಂತರದಲ್ಲಿ ಅವರು ನಾನ್ ವೆಜ್ ಅನ್ನು ತಿನ್ನೋದಿಲ್ಲ. ಈ ರೀತಿ ಕ್ರಮದಲ್ಲಿ ಮಾಡ್ಕೊಂಡು ಮಾಡ್ಬೋದು. ಬಟ್ ಆ ಮಧ್ಯಂತರ ದಿನದಲ್ಲಿ ತಿನ್ನುವಂಗಿಲ್ಲ. ಮತ್ತೆ ಎರಡನೇದಾಗಿ ನೀವು ಇದ್ರಲ್ಲೂ ಕೂಡ ಮಾಡುವಂಗಿಲ್ಲ. ಏನು ಪಾರಾಯಣ ಶುರು ಮಾಡ್ಲಿಕ್ಕೆ 2 ದಿವಸ ಮುಂಚಿಂದ ಕೂಡ ಬಿಡಬೇಕು. ಆ ರೀತಿಯ ವ್ರತದ ಕ್ರಮದಲ್ಲಿ ಮಾಡ್ಕೊಂಡು ಮಾಡ್ಬೋದು. ಬಟ್ ನೀವು ಬೆಳಿಗ್ಗೆ ಪಾರಾಯಣ ಮಾಡ್ತೇನೆ, ಮಧ್ಯಾಹ್ನ ನಾನ್ ವೆಜ್ ಮಾಡ್ತೇನೆ ಆಗೋದಿಲ್ಲಮ್ಮ. ಆ ರೀತಿಯಾಗಿ ಮಾಡುವಂಥದ್ದು ಸೂಕ್ತವಾದಂಥದ್ದಲ್ಲ. ಅದರಿಂದ ದುಷ್ಪರಿಣಾಮ ಆಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಆ ರೀತಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಬಹಳಷ್ಟು ಜನ ಮಾಟ ಮಂತ್ರಕ್ಕೆ ಒಳಗಾಗಿದ್ದಾರೆ, ದಯವಿಟ್ಟು ಪರಿಹಾರ ತಿಳಿಸಿ. ಖಂಡಿತವಾಗಿಯೂ ನಾನು ಮುಂದಿನ ದಿನದಲ್ಲಿ ವಾಮಾಚಾರದ ವ್ಯವಸ್ಥೆಗಳಿಗೆ ನಾವು ರಕ್ಷಣೆಗಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಹೇಳುವಂತಹ ಒಂದು ವ್ಯವಸ್ಥೆ ಕೂಡ ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಈಗ ವಾಮಾಚಾರಗಳು, ಈಗ ಬೆಳಕಿದೆ ಅಂತ ಹೇಳಿದ್ರೆ ಕಪ್ಪಿರುವಂಥದ್ದು ಸಹಜ. ಬೆಳಕು ಇದೆ, ಕಪ್ಪು ಇದೆ ಹೇಳುವಂಥದ್ದು ಸಹಜ. ಆ ಕಪ್ಪಿರುವಂತಹ ಜಾಗದಲ್ಲಿ ಬೆಳಕನ್ನು ತಗೊಂಡು ಬಂದಾಗ ಕಪ್ಪು ಇರ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ವಾಮಾಚಾರ ಕ್ರಿಯೆಗಳು ನಡೀತಾ ಇದೆ ಅಂತ ಹೇಳಾದ್ರೆ ನಾವು ಈ ಲಲಿತಾ ಸಹಸ್ರನಾಮದಂತಹ ದಿವ್ಯ ಸ್ತೋತ್ರನ ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಭಗವತಿ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸ, ನಂಬಿಕೆ ಇದ್ದಾಗ ಆ ವಾಮಾಚಾರ ನಮಗೆ ತಾಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ವಾಮಾಚಾರ ಮತ್ತು ದುಷ್ಟ ಶಕ್ತಿಗಳು ಯಾರಿಗೆ ಬಾಧಿಸ್ತದೆ ಅಂತೇಳಿ ಕೇಳಿದ್ರೆ, ಇಲ್ಲಿ
ಯಾರು ಮಾನಸಿಕವಾಗಿ ದುರ್ಬಲರಾಗಿರ್ತಾರೆಯೋ, ಯಾರು ಹೆದರ್ತಾರೆಯೋ, ಯಾರಿಗೆ ಅತಿ ಶೀಘ್ರವಾಗಿ ಸಿಟ್ಟು ಬರ್ತದೆಯೋ, ಕೋಪ ಬರ್ತದೆಯೋ, ಅಥವಾ ಯಾರಿಗೆ ಅತಿ ಶೀಘ್ರವಾಗಿ ಅಳು ಬರ್ತದೆಯೋ, ಯಾರು ಅತಿ ಶೀಘ್ರವಾಗಿ ಸಂವೇದನೆಗೆ ಒಳಗಾಗ್ತಾರೆಯೋ, ಯಾರಿಗೆ ಅತಿ ಶೀಘ್ರವಾಗಿ ಅಸೂಯೆಗಳು ಬರ್ತದೆಯೋ, ಅಂದ್ರೆ ಯಾವುದೋ ಒಂದು ಭಾವದಲ್ಲಿ ಅವರ ಮನಸ್ಸು ತೀವ್ರವಾಗಿ ಮುಂದುವರಿತಾ ಇದ್ದಂಥ ಸಮಯದಲ್ಲಿ ಅಂಥವರಿಗೆ ವಾಮಾಚಾರ ಅಥವಾ ದುಷ್ಟಶಕ್ತಿಗಳ ಪ್ರಭಾವ ಹೇಳುವಂಥದ್ದು ಹೆಚ್ಚಾಗುವಂಥದ್ದು. ಹಾಗಾಗಿ ನಮ್ಮಲ್ಲಿ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೇವೆ. ನಾವು ಯೋಗಾಸನ ಪ್ರಾಣಾಯಾಮಗಳನ್ನ ಮತ್ತು ಈ ಲಲಿತಾ ಸಹಸ್ರನಾಮನ ಪ್ರತಿನಿತ್ಯವೂ ಮಾಡ್ತಾ ಇದ್ದಾಗ ನಾವು ಈ ರೀತಿಯಾದಂತಹ ವಾಮಾಚಾರದ ತೊಂದರೆಯಿಂದ ತಪ್ಪಿಸ್ಕೊಳ್ಬಹುದು. ಆದ್ರೂ ಕೂಡ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಸುಲಭವಾಗಿರ್ತಕ್ಕಂತಹ ಮಾರ್ಗ ಇನ್ನೂ ಇದೆ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೇವೆ ನಮ್ಗೆ ಸಿಟ್ಟು ಬರಬಾರ್ದು, ಸಿಟ್ಟು ಮಾಡಬಾರ್ದು ಅಂತ ಅಂದ್ಕೊಳ್ತೇವೆ. ಆದ್ರೆ ನಮಗೆ ಕಂಟ್ರೋಲ್ ಇಲ್ಲದೇನೆ ಆ ಸಿಟ್ಟು ಬಂದ್ಬಿಡ್ತದೆ. ಆ ರೀತಿಯಾದಾಗ ಕಷ್ಟವಾಗ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಆ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೋ ಅಥವಾ ಅದರಿಂದ ರಕ್ಷಣೆ ಆಗ್ಲಿಕ್ಕೋ ಅದು ಏನ್ ಬೇಕು ಅನ್ನುವಂಥದ್ದನ್ನು ಕೂಡ ನಾನು ಸುಲಭವಾದಂತ ಮಾರ್ಗವನ್ನು ತಿಳಿಸ್ಕೊಡ್ತೇನೆ. ಮುಂದಿನ ಸಲ ಇದ್ರ ಬಗ್ಗೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಯಾಕೆಂತಂದ್ರೆ ಒಂದ್ 2 ನಿಮಿಷ 3 ನಿಮಿಷ ಹೇಳೋದು ಕಷ್ಟವಾಗ್ತದೆ ಈ ವಿಷಯವನ್ನ. ಒಂದು ದೀರ್ಘಕಾಲದ ಒಂದು ವಿಡಿಯೋನೇ ನಾನು ಮಾಡಿ ಹಾಕ್ತೇನೆ. ಅದನ್ನ ನೋಡ್ತಾ ಬಿಡಿ. ಹಾ, ನಿಮಗೂ ಪುಸ್ತಕ ತಲುಪಿದೆ ಅಂತ ಹಾಕಿದ್ರಿ. ಧನ್ಯವಾದ. ನೀವು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತೇನೆ. ಒಮ್ಮೆ ಕ್ಷೇತ್ರಕ್ಕೂ ಕೂಡ ನಿಮಗೆ ಸಾಧ್ಯವಾದಾಗ ಬನ್ನಿ. ಅಷ್ಟೇ ಅಲ್ಲ, ನಿಮ್ಮೂರಲ್ಲಿ ಯಾರ್ದಾದ್ರು ಗ್ರೂಪ್ಗಳಿದಾವೆ ಅಥವಾ ನಿಮ್ಮ ಸ್ನೇಹಿತರು ಬಳಗದವರಿಗೂ ಅವರಿಗೂ ಕೂಡ ಈ ವಿಷಯಗಳನ್ನು ಹೇಳಿ ಅವರಿಗೂ ಕೂಡ ಲಲಿತಾ ಸಹಸ್ರನಾಮದ ದಿವ್ಯ ಮಹತ್ವ ಮತ್ತು ಮಹಾತ್ಮೆಯ ಒಂದು ಅರಿವು ಆಗುವಂಥದ್ದಾಗ್ಲಿ, ಅವರಿಗೂ ಕೂಡ ಆ ಮಹಾಯಾಗದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸರಿಯಾದ ಸಮಯ ಯಾವುದು ಅಂದ್ರೆ ನೀವು ಪಾರಾಯಣ ಮಾಡ್ಲಿಕ್ಕೆ ಸರಿಯಾದ ಸಮಯ ಯಾವುದು ಅಂತ ಕೇಳ್ತಾ ಇದ್ದೀರಿ ಅಂತ. ಬೆಳಿಗ್ಗೆ ಅಥವಾ ಸಂಜೆ ಸರಿಯಾದ ಸಮಯವಾಗುವಂತಹದ್ದು. ಹಾಗಾಗಿ ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಪಾರಾಯಣವನ್ನು ಮಾಡಬಹುದು. ಪಾರಾಯಣ ಮಾಡಲಿಕ್ಕೆ ಖಂಡಿತವಾಗಿ ಬೆಳಿಗ್ಗೆ ಮಾಡಬಹುದು ಮತ್ತು ಸಂಜೆ ಮಾಡಬಹುದು. ಅಂದ್ರೆ ಸಂಧ್ಯಾಕಾಲ ಅಂತ ಏನು ಹೇಳ್ತೇವೆಯೋ, ಬೆಳಗಿನ ಸಮಯ ಮತ್ತು ಸಂಜೆ ಇದೆರಡು ಕೂಡ ಸಂಧ್ಯಾ ಸಮಯವಾಗುವಂಥದ್ದು. ಬೆಳಿಗ್ಗೆ ಸೂರ್ಯೋದಯ ಮತ್ತು ರಾತ್ರಿ ಮತ್ತು ಬೆಳಗಿನ ಸಂಧ್ಯಾಕಾಲವಾಗಿರುತ್ತೆ. ಸಂಜೆ ಹಗಲು ಮತ್ತು ರಾತ್ರಿಯ ಸಂಧ್ಯಾಕಾಲವಾಗಿರುತ್ತದೆ. ಇದೆರಡು ಸಮಯದಲ್ಲೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಸಂಜೆಯ ಸಮಯ ಅತಿ ಹೆಚ್ಚು ಶ್ರೇಷ್ಠ ಹೇಳುವಂಥದ್ದನ್ನು ಹೇಳ್ಬೋದು. ನಮಸ್ಕಾರ ಗುರುಜಿ. ನಮಸ್ಕಾರ. ನಾನು ದುಬೈಯಲ್ಲಿ ಇರೋದು. ನಾನು ಪಾರಾಯಣ ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ನೀವು ಎಲ್ಲಿದ್ದೀರಿ ಹೇಳುವಂಥದ್ದು ಮುಖ್ಯ ಅಲ್ಲಮ್ಮ. ನೀವು ಎಲ್ಲೇ ಇದ್ರೂ ಭಕ್ತಿ ಶ್ರದ್ಧೆಯಿಂದ ನೀವು ಆ ಪಾರಾಯಣವನ್ನು ಮಾಡಿದಾಗ ಅದರ ಜಗನ್ಮಾತೆಗೆ ಇದು ತಲುಪುವಂತಹದ್ದು ಅನುಕೂಲ ಆಗೇ ಆಗುವಂತಹದ್ದು. ಗುರುಗಳೇ, ದೀಕ್ಷೆ ತಗೊಳ್ಳಬಹುದಾ? ಸ್ವಯಂ ದೀಕ್ಷೆ ತಗೊಳ್ಬಹುದಾ ಅಂತೇಳಿ ಕೇಳ್ತಾ ಇದ್ದೀವಿ. ಸ್ವಯಂ ದೀಕ್ಷೆ ಹೇಗೆ ತಗೊಳ್ತೀರಮ್ಮ ನೀವು? ಸ್ವಯಂ ದೀಕ್ಷೆ ಅಂತಂದ್ರೆ ಹೇಗೆ ತಗೊಳ್ತೀರಿ? ಪುಸ್ತಕದಲ್ಲಿರೋದು ನೋಡ್ಕೊಂಡು ಸ್ವಯಂ ದೀಕ್ಷೆ ಅಂತ ಅಂದ್ಕೊಳ್ತೀರೋ ಹೇಗೆ? ದೀಕ್ಷೆಯ ಮುಖ್ಯ ಉದ್ದೇಶ ಇರತಕ್ಕಂತಹದ್ದು, ದೀಕ್ಷೆ ಹೇಳುವಂಥದ್ದನ್ನು ಗುರು ಕೊಟ್ಟಾಗ ನಮ್ಮಲ್ಲಿರ್ತಕ್ಕಂತಹ ಆಂತರಿಕವಾಗಿರ್ತಕ್ಕಂತಹ ನಾಡಿ ಜಾಗೃತವಾಗುವಂಥದ್ದು, ಆಂತರಿಕವಾಗಿ ಸುಪ್ತಾವಸ್ಥೆಯಲ್ಲಿ ಇರತಕ್ಕಂತಹ ಒಂದು ಶಕ್ತಿ ಅನ್ನುವಂಥದ್ದು ಜಾಗೃತ ಅವಸ್ಥೆಗೆ ಬರುವಂಥದ್ದು. ಅದಕ್ಕೋಸ್ಕರವಾಗಿ ಈ ದೀಕ್ಷೆಯ ವ್ಯವಸ್ಥೆ, ದೀಕ್ಷೆಯ ಪದ್ಧತಿಗಳಂತ ಬಂದಿರುವಂಥದ್ದು. ದೀಕ್ಷೆಯಲ್ಲಿ ಅನೇಕ ಪ್ರಕಾರಗಳಿದೆ. ದೃಷ್ಟಿ ದೀಕ್ಷೆ ಇದೆ, ಸ್ಪರ್ಶ ದೀಕ್ಷೆ ಇದೆ, ವಾಗ್ ದೀಕ್ಷೆ ಇದೆ. ಈ ರೀತಿಯಾಗಿ ದೀಕ್ಷೆಗಳು ಅನೇಕ ಪ್ರಕಾರಗಳಿದೆ. ಅದ್ರ ಬಗ್ಗೆ ನಾನು ಒಂದು ಸ್ಥೂಲವಾಗಿರ್ತಕ್ಕಂತಹ ಸಂಪೂರ್ಣ ವಿವರ ಇರತಕ್ಕಂತಹ ಒಂದು ವಿಡಿಯೋವನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಿಬಿಡುತ್ತೇನೆ. ದೀಕ್ಷೆ ಯಾವ ರೀತಿಯಾಗಿದೆ ಅಂತಹ ದೀಕ್ಷೆಯನ್ನು ಯಾವ ಗುರು ಯಾವ ದೀಕ್ಷೆಯನ್ನು ಕೊಡ್ಲಿಕ್ಕೆ ಸಮರ್ಥರಾಗಿರ್ತಾರೆ ಹೇಳುವಂಥದ್ದನ್ನ. ಯಾಕೆಂತಂದ್ರೆ ಈಗ ನೋಡಿ, ನಾವು ದೀಕ್ಷೆ ಕೊಡುವಂತ ಸಂದರ್ಭದಲ್ಲಿ ದೀಕ್ಷೆ ಕೊಡುವಂತವ್ರು ಎಲ್ಲರೂ ಜ್ಞಾನಿಗಳೇ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದೋ ಒಬ್ಬರು ಪುರೋಹಿತರಿರ್ಬಹುದು, ಅವ್ರು 1 ಲಕ್ಷ 2 ಲಕ್ಷ ಜಪ ಮಾಡಿ ಸಿದ್ಧಿಯನ್ನು ಮಾಡ್ಕೊಂಡಿರ್ಬಹುದು. ಜ್ಞಾನಿಗಳಾಗಿರೋದಿಲ್ಲ, ಮಂತ್ರ ಸಿದ್ಧಿಯನ್ನಾಗಿ ಮಾಡ್ಕೊಂಡಿರ್ಬಹುದು ಅಥವಾ ಜಪವನ್ನು ಮಾಡಿರ್ಬಹುದು. ಅವ್ರಿಗೆ ಗುರುಗಳಿಂದ ಆ ಉಪದೇಶವನ್ನು ತಗೊಂಡು ಜಪಾನುಷ್ಠಾನ ಮಾಡ್ತಾ ಇದ್ದಂಥವ್ರು ಇರ್ಬಹುದು. ಆದ್ರೆ ಅವರು ಜ್ಞಾನಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಅಂಥವ್ರು ಉಪದೇಶ ಕೊಡ್ಬೇಕಾದ್ರೆ ಯಾವ ರೀತಿ ಉಪದೇಶಗಳು ನಮ್ಗೆ ಶ್ರೇಷ್ಠವಾಗ್ತದೆ, ಇದೆಲ್ಲದ್ರ ಬಗ್ಗೆ ನಾನು ಒಂದು ಸ್ಥೂಲವಾಗಿರ್ತಕ್ಕಂತಹ ಒಂದು ವಿಡಿಯೋನೇ ಮಾಡಿ ಹಾಕ್ತೇನೆ. ಸ್ವಯಂ ದೀಕ್ಷೆ ಹೇಳುವಂಥದ್ದು ನಾನು ಎಲ್ಲೂ ಕೇಳಲಿಲ್ಲ. ನೀವು ಸ್ವಯಂ ದೀಕ್ಷೆ ಅಂತಂದ್ರೆ ಹೇಗೆ ಅಂತ ಹೇಳೋ ಬಗ್ಗೆ ನನಗೆ ಹೇಳಿ. ಅಂದ್ರೆ ಪುಸ್ತಕ ನೋಡ್ಕೊಂಡು ಓದ್ತೇನೆ, ಪುಸ್ತಕ ನೋಡ್ಕೊಂಡು ಸ್ವಯಂ ದೀಕ್ಷೆ ಅಂದ್ಕೊಳ್ತೇನೆ ಅಂತ ಹೇಳೋ ಹೇಗೆ? ಸ್ವಯಂ ದೀಕ್ಷೆ ಅಂದ್ರೆ ಹೇಗೆ ತಗೊಳ್ತೀರಿ ನೀವು? ಅದ್ರ ಬಗ್ಗೆ ನನಗೆ ಸ್ವಲ್ಪ ಸರಿಯಾಗಿ ಹೇಳಿ. ಶ್ರೀಮಾತಾ ಗುರುಜಿ ಲಲಿತಾ ಸಹಸ್ರನಾಮ ಭಾವಾರ್ಥ ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು ಗುರುಜಿ. ನನ್ನ ಬೆನ್ನು ನೋವಿದೆ ಗುರುಜಿ.
ತುಂಬಾ ಧನ್ಯವಾದ ನಮ್ಮ ಸಹಸ್ರನಾಮದ ಭಾವಾರ್ಥವನ್ನು ನಾನು ಹೇಳ್ತಾ ಇರೋದಲ್ಲ, ಆ ಜಗನ್ಮಾತೆ ನನ್ನ ಬಾಯಲ್ಲಿ ಹೇಳಿಸ್ತಾ ಇರೋದು. ಯಾಕೆಂತಂದ್ರೆ ಆ ಸಹಸ್ರನಾಮದ ಒಂದು ಭಾವಾರ್ಥ ಹೇಳುವಂತಹ ಸಾಮರ್ಥ್ಯ ಇರ್ತಕ್ಕಂತಹ ವ್ಯಕ್ತಿಯೇ ಅಲ್ಲ ನಾನು. ಹಾಗಾಗಿ ಆ ಜಗನ್ಮಾತೆ ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾಳೆ. ಹಾಗಾಗಿ ನನಗೂ ಒಂಥರ ಸಂತೋಷ ಇದೆ. ಯಾಕೆಂತಂದ್ರೆ ಆ ಸಹಸ್ರನಾಮನ ಭಾವಾರ್ಥವನ್ನು ಹೇಳಲಿಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಆ ಜಗನ್ಮಾತೆ ಹೇಳುವಂತದ್ರಿಂದ ತುಂಬಾ ಧನ್ಯವಾದ ನಮ್ಮ. ನೀವು ಬೆನ್ನು ನೋವಿದೆ ಅಂತೇಳಿ ಹೇಳ್ತಾ ಇದ್ದೀರಿ. ಬೆನ್ನು ನೋವು ನಿಮ್ಮ ವಯಸ್ಸೆಷ್ಟು ಅಂತೇಳಿ ಗೊತ್ತಿಲ್ಲ. ಸಾಧ್ಯವಾಗಿದೆ ಅಂತೇಳಿ ಆದರೆ ಸ್ವಲ್ಪ ಯೋಗಾಸನ, ಪ್ರಾಣಾಯಾಮವನ್ನ ರೂಢಿ ಮಾಡ್ಕೊಳ್ಳಿ. ಯಾವುದೇ ವಯಸ್ಸಿದ್ರೂ ಕೂಡ ನಿಮ್ಮ ತೀರಾ ಜಾಸ್ತಿ ವಯಸ್ಸಾಗಿದೆ ಅಂತಂದ್ರೆ ನಿಮ್ಮ ದೇಹಕ್ಕೆ ನಿಮ್ಮಕ್ಕೆ ಯಾವ ಸಾಧ್ಯವಾಗ್ತದೋ ಆ ರೀತಿಯಾಗಿರ್ತಕ್ಕಂಥ ಯೋಗಾಸನವನ್ನ ಮಾಡ್ಕೊಳ್ಳಿ. ಅದರಿಂದ ಹೆಚ್ಚಿನದಾಗಿರ್ತಕ್ಕಂತಹ ಪರಿಣಾಮ ಆಗುವಂತಹದ್ದು. ನಾವು ಇವತ್ತಿನ ಕಾಲದ ಆಸ್ಪತ್ರೆ, ಔಷಧಿಗಳು ಇತ್ಯಾದಿಗಳಿಂದ ಆ ಸಮಯಕ್ಕೆ ಒಂದ್ಸರಿ ಕಡಿಮೆ ಆದಂಗೆ ಅನಿಸ್ತದೆ. ಆದ್ರೆ ನಮ್ಮ ಶರೀರ ಹೇಳುವಂಥದ್ದು ಸರಿಯಾಗುವಂತಹ ವ್ಯವಸ್ಥೆಗೆ ಬರೋದಿಲ್ಲ. ಹಾಗಾಗಿ ಯೋಗಾಸನ, ಪ್ರಾಣಾಯಾಮವನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ಆಹಾರದಲ್ಲಿ ಕೆಲವೊಂದಷ್ಟು ನಿಗ್ರಹವನ್ನು ಮಾಡುವಂಥದ್ದನ್ನು ಕೂಡ ಅಭ್ಯಾಸವನ್ನು ಮಾಡಿಕೊಳ್ಳಿ. ನೀವು ಬೆಂಗಳೂರಿಗೆ ಬರುವುದಿದ್ದರೆ ಎಲ್ಲಿ ನಿಮ್ಮನ್ನು ದರ್ಶನ ಮಾಡಬಹುದು ದಯವಿಟ್ಟು ತಿಳಿಸಿ. ಖಂಡಿತ ನಾವು ಬೆಂಗಳೂರಿಗೆ ಬರೋದಿದ್ರೆ ವಾಟ್ಸಪ್ಪಲ್ಲಿ ಯಾವಾಗಾದ್ರೂ ಹಾಕ್ತೇವೆ. ನಾನು ಬೆಂಗಳೂರಿಗೆ ಬರದೇನೆ 2 ವರ್ಷದ ಮೇಲಾಯ್ತು ಹೆಚ್ಚು ಕಡಿಮೆ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ನಾನು ಹೊರಗಡೆ ಹೋಗೋದೇ ತೀರಾ ಕಡಿಮೆ. ಹೊರಗಡೆಯ ವ್ಯವಸ್ಥೆಗಳು, ಜೀವನ ಶೈಲಿಗಳು ನನಗೆ ಅಷ್ಟೊಂದು ಒಗ್ಗೋದಿಲ್ಲ. ನಮ್ಮ ದೇವಸ್ಥಾನ ಇರತಕ್ಕಂತಹದ್ದು ಒಂದು ಬೆಟ್ಟದಲ್ಲಿರ್ತಕ್ಕಂಥದ್ದು, ಜಂಗಲ್ ಪ್ರದೇಶದಲ್ಲಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಯಾವುದೇ ಬೇರೆ ಬೇರೆ ವ್ಯವಸ್ಥೆಗಳಿಲ್ಲ ಇಲ್ಲಿ. ಸಿಟಿ ಏರಿಯಾಗಳಲ್ಲ, ಹಳ್ಳಿ ಇದು. ತುಂಬಾ ಹಳ್ಳಿ ಇರ್ತಕ್ಕಂಥದ್ದು. ಹಾಗಾಗಿ ಇಂತಹ ಶಾಂತ ಪ್ರದೇಶದಲ್ಲಿ ಕುತ್ಕೊಂಡು ಆ ಜಗನ್ಮಾತೆಯ ನಾಮಸ್ಮರಣೆ ಮಾಡ್ಲಿಕ್ಕೆ, ಅನುಷ್ಠಾನ ಮಾಡ್ಲಿಕ್ಕೆ ತುಂಬಾ ಮನಸ್ಸು ಹೋಗ್ತದೆ. ಅದೇ ರೂಢಿ ಆಗಿರುವಂತಹದ್ದು. ಮುಂಚಿಂದಲೂ ನಮ್ಗೆ ಆ ಶಹರದ ಜೀವನದ ಒಂದು ಶೈಲಿ ಹೇಳುವಂಥದ್ದು ಅಷ್ಟೊಂದು ಒಗ್ಗೋದಿಲ್ಲ. ಅದಕ್ಕೋಸ್ಕರ ಅಂತ ಹೇಳಲ್ಲ. ಅಂದ್ರೆ ನಾವು ಹೊರಗಡೆ ಬರೋದೇ ತೀರಾ ಕಡಿಮೆ. ಹಾಗಾಗಿ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ಹೇಳ್ತೇವಮ್ಮ. ನಮ್ದು ಇಂಥ ಕಡೆ ಬರ್ತೇವೆ, ಇಂಥ ಕಡೆ ನಮ್ದೊಂದು ಮೇನ್ ಪಾಯಿಂಟ್ ಇದೆ. ಆ ರೀತಿ ಆಗಲ್ಲ, ಎಲ್ಲೂ ಇಲ್ಲ ನಮ್ದು ಬೆಂಗಳೂರಲ್ಲಿ. ಹಂಗಂತೇಳಿ ಬರ್ತಾ ಇರ್ತೇವೆ. ಯಾವಾಗಾದ್ರೂ ಏನಾದ್ರೂ ಕೆಲಸ ಇದ್ದಾಗ, ಅನಿವಾರ್ಯತೆ ಇದ್ದಾಗ ಬೆಂಗಳೂರಿಗೆ ಬರ್ತಾ ಇರ್ತೇವೆ. ಬಹಳ ಕಡಿಮೆ ಬರುವಂಥದ್ದು. ಮಂತ್ರ ದೀಕ್ಷೆ ಬೇಕೆಂಬ ಹಂಬಲವಿದೆ. ಲಲಿತಾ ಸಹಸ್ರ ನಾಮದ ದೀಕ್ಷೆ ಕೊಡುವಿರಾ ಗುರುಗಳೇ? ನೀವು ಇಲ್ಲಿ ಲಲಿತಾ ಸಹಸ್ರನಾಮದ ದೀಕ್ಷೆಯನ್ನು ಕೊಡುವಿರಾ ಅಂತ ಕೇಳಿದ್ರಿ. ಖಂಡಿತವಾಗಿಯೂ ನೀವು ಇಲ್ಲಿ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣ ಪುಸ್ತಕ ತಗೊಂಡು ಪಾರಾಯಣವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇದು ಸ್ವಯಂ ದೀಕ್ಷೆ ಆಗುವಂತಹದ್ದು. ಯಾಕೆಂತಂದ್ರೆ ನೀವು ಸ್ವಯಂ ದೀಕ್ಷೆ ಅಂತಂದ್ರೆ ದೀಕ್ಷೆ ವ್ಯವಸ್ಥೆಯಲ್ಲೇ ಬರ್ತಕ್ಕಂಥದ್ದು. ನಾನು ಆವಾಗ ಅದನ್ನೇ ಹೇಳಿದೆ ನಿಮಗೆ. ಒಬ್ರು ಕೇಳಿದಾಗ ದೀಕ್ಷೆಯಲ್ಲಿ ಎಷ್ಟು ವಿಧಾನಗಳಿದೆ ಹೇಳೋದ್ರ ಬಗ್ಗೆ ತುಂಬಾ ರೀತಿಯಾಗಿರ್ತಕ್ಕಂತಹ ವಿಧಾನವಿರತಕ್ಕಂಥದ್ದು. ಈ ಪುಸ್ತಕದ ವ್ಯವಸ್ಥೆಯಲ್ಲಿ ಜಗನ್ಮಾತೆಯ ಚರಣ ಕಮಲದಲ್ಲಿಟ್ಟು ಈ ಪುಸ್ತಕದ ವ್ಯವಸ್ಥೆಯನ್ನ ನಾವು ಅದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಮಾಡಿರುವಂತಹದ್ದು. ಹಾಗಾಗಿ ಈ ಪುಸ್ತಕದಲ್ಲಿರ್ತಕ್ಕಂತಹ ವಿಧಿಯ ಪ್ರಕಾರವಾಗಿ ಈ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಮೊದಲಿಗೆ ಆ ಪುಸ್ತಕಕ್ಕೆ ಪೂಜೆಯನ್ನು ಮಾಡಿ ಜಗನ್ಮಾತಾ ಗುರುಮೂರ್ತಿ ಸಚ್ಚಿದಾನಂದ ಸದ್ಗುರು ಸ್ವರೂಪಿಣಿ ಎಂಬಂತಹ ಒಂದು ಭಾವದಿಂದ, ಗುರುಮೂರ್ತಿಯ ಸ್ವರೂಪದ ಭಾವದಿಂದ ನೀವು ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ಆ ಪಾರಾಯಣವನ್ನು ಪ್ರಾರಂಭ ಮಾಡಿದೆ ಅಂತಂದ್ರೆ ಅದು ನಿಮಗೆ ಲಲಿತಾ ಸಹಸ್ರನಾಮ ದೀಕ್ಷೆ ಆಗುವಂತಹದ್ದು. ನೀವು ಬೇರೆ ಇದು ಮಾಡ್ಕೊಳ್ಳುವಂತಹ ಅವಶ್ಯಕತೆಗಳಿಲ್ಲಮ್ಮ. ನಮಸ್ಕಾರ ಗುರುಜಿ. ಲಲಿತಾ ದೀಕ್ಷೆ ಲಲಿತಾ ದೀಕ್ಷಾ ಯಾರ ನಾಮವನ್ನು ನಿರಂತರ ಜಪಿಸಬಹುದು ಮತ್ತು ದೇವಿ ಓಂ ಮಹಾಶಕ್ತಿ ನಮಃ ಮಂತ್ರ ಜಪಿಸಬಹುದೇ? ಓಂ ಮಹಾಶಕ್ತಿ ನಮಃ ಹೇಳುವಂತ ಮಂತ್ರ ಜಪಿಸಬಹುದೇ ಅಂತ ಕೇಳಿದ್ರಿ. ಓಂಕಾರ ಸೇರಿಸಿ ನೀವು ಮಾಡ್ತೀರಿ ಅಂತ ಹೇಳಾದ್ರೆ ನೀವು ಇಲ್ಲಿ ಉಪದೇಶವನ್ನು ತೆಗೆದುಕೊಂಡು ಅದನ್ನ ಮಾಡುವಂತ ಒಂದು ಇದನ್ನ ಮಾಡಿ. ಇಲ್ಲ ಅಂತಂದ್ರೆ ಮಹಾಶಕ್ತಿ ನಮಃ ಮಹಾಶಕ್ತಿ ನಮಃ ಮಹಾಶಕ್ತಿ ನಮಃ ಜಪ ಮಾಡಬಹುದು, ತೊಂದರೆ ಇಲ್ಲ. ಓಂಕಾರ ಸೇರಿಸಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಉಪದೇಶ ತಗೊಳ್ಬೇಕು. ಲಲಿತಾ ದೀಕ್ಷೆ ಯಾವ ನಾಮವನ್ನು ದೀಕ್ಷೆ ತಗೊಳ್ಬೇಕು ಅಂತ ಕೇಳಿದ್ರೆ, ಪ್ರತ್ಯೇಕ ನಾಮವನ್ನ ನೀವು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಿ ಅಂತಂದ್ರೆ ಯಾವ ನಾಮ ನಿಮ್ಗೆ ಅತಿ ಆನಂದವನ್ನು ಕೊಡ್ತದೆಯೋ ಆ ನಾಮವನ್ನು ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಪ್ರತಿ ನಾಮವು ಕೂಡ ಲಲಿತಾ ಸಹಸ್ರ ನಾಮದಲ್ಲಿ ದಿವ್ಯವಾಗಿರ್ತಕ್ಕಂತಹ ವೇದ ಮಂತ್ರ ಸ್ವರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವ ನಾಮ ಜಪವನ್ನು ಬೇಕಾದ್ರೂ ಮಾಡಬಹುದು, ತೊಂದರೆ ಇಲ್ಲ. ಇನ್ನು ನಿಮ್ಗೆ ಯಾವ್ದೋ ಒಂದು ವಿಶೇಷವಂತಹ ಕಾಮನೆಗಳಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಾಮಗಳೇ ಇದಾವೆ ಪ್ರತ್ಯೇಕವಾಗಿ. ನಿಮ್ ಲಲಿತಾ ಸಹಸ್ರನಾಮ ಭಾಷ್ಯವನ್ನು ಪ್ರತಿ ನಾಮದ್ದು ಭಾಷ್ಯವನ್ನು ನೋಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ನಾವೆಲ್ಲ ವಿವರಣೆಗಳನ್ನು ಕೂಡ ಹೇಳ್ತಾ ಬಂದಿರತಕ್ಕಂಥದ್ದು. ಅದನ್ನು ಒಮ್ಮೆ ನೋಡಿ. ಜೈ ಶ್ರೀ ಮಾತಾ ಅಮ್ಮ. ನಮಸ್ಕಾರ ನಮ್ಮ ಜೈ ಶ್ರೀ ಮಾತಾ ಅಮ್ಮ. ನನಗೂ ಸರ್ವ ಸೌಭಾಗ್ಯನಿ ಲಲಿತಾ ಸಹಸ್ರನಾಮ ಸ್ತೋತ್ರ ಕನ್ನಡ ಅರ್ಥ
ಸಮೇತ ಬೇಕಾಗಿದೆ ಗುರುಗಳೇ, ದಯವಿಟ್ಟು ತಿಳಿಸಿ. ಇಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರದ ಭಾವಾರ್ಥವನ್ನೇ ನಾವು ಹೇಳ್ತಾ ಇದ್ದೇವಮ್ಮ. ಪ್ರತಿ ದಿವಸಕ್ಕೊಮ್ಮೆ ಈಗ ಮಧ್ಯದಲ್ಲಿ ಶನಿವಾರ ಮತ್ತು ಭಾನುವಾರ 2 ದಿವಸ ಲೈವ್ ಇರುವಂತಹದ್ದು, ಶನಿವಾರ ದಿವಸ ಪ್ರಶ್ನೋತ್ತರ ವಿಭಾಗದ ಲೈವ್ ಇರುವಂತಹದ್ದು, ಮತ್ತು ಭಾನುವಾರ ದಿವಸ ಇರತಕ್ಕಂತಹದ್ದು ಲಲಿತಾ ಸಹಸ್ರನಾಮ ಸ್ತೋತ್ರ ಲೈವ್ ಇರತಕ್ಕಂತಹದ್ದು. ಹಾಗಾಗಿ ಇದೆರಡು ದಿನವನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಪ್ರತಿ ದಿವಸಕ್ಕೊಂದು ನಾಮವಂತೆ ಬರ್ತಾ ಇರ್ತದೆ. ಸಂಜೆ 7 ಗಂಟೆಗೆ ಅದನ್ನ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಪ್ರತಿ ದಿವಸವೂ ಕೂಡ ಒಂದು ನಾಮದ ಭಾವಾರ್ಥವನ್ನು ತಿಳ್ಕೊಳ್ಬಹುದು. ನಮಸ್ಕಾರ ಗುರುಗಳೇ, ಯಾವ ಕೆಲಸದಲ್ಲೂ ಸಕ್ಸಸ್ ಸಿಗ್ತಾ ಇಲ್ಲ, ಅದಕ್ಕೆ ಉಪಾಯ ತಿಳಿಸಿಗಳು. ಖಂಡಿತವಾಗ್ಲು ಯಾವುದೇ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಆಗ್ತಾ ಇಲ್ಲ, ಅದಕ್ಕೆ ಉಪಾಯವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದೀರಿ. ಸರ್ವ ಸೌಭಾಗ್ಯದಾಯಕ, ಇದು ಲಲಿತಾ ಸಹಸ್ರನಾಮದ ಅರ್ಥರೇ ಹೇಳ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಹೇಳುವಂಥದ್ದೇ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂಥದ್ದು. ಒಂದು ಉಪಾಯ ಅಂತಂದ್ರೆ ಇದರಲ್ಲಿ ನಾವು ಆ ಜಗನ್ಮಾತೆಯ ಸ್ತೋತ್ರವನ್ನು ಮಾಡಬೇಕಾದ್ರೆ ನಮಗಿದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಇಟ್ಟು ಮಾಡ್ಲಿಕ್ಕೆ ಹೋಗ್ಬಿಡಿ. ಒಂದು ವಿಶೇಷ ಅದು. ನಿನ್ನ ಅನುಗ್ರಹ ನನಗಾಗಲಿ ಹೇಳುವಂತದ್ದನ್ನು ಪ್ರಾರ್ಥನೆ ಇಟ್ಟು ಮಾಡಿ. ನಿಮಗೆ ಯಶಸ್ಸು ಹೇಳುವಂಥದ್ದು ಅತಿ ಶೀಘ್ರವಾಗಿ ಪ್ರಾಪ್ತವಾಗ್ತದೆ. ನನಗೆ ಈ ಕೆಲಸ ಆಗ್ಬೇಕು ಅಂತೇಳಿ ನೀವು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಅನೇಕ ಪರೀಕ್ಷೆಗಳು ಬರ್ತದೆ. ಆ ಪರೀಕ್ಷೆಗಳನ್ನ ನೀವು ಎದುರಿಸಬೇಕಾಗ್ತದೆ. ಅದೇ ನೀವು ನಿನ್ನ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಪರೀಕ್ಷೆಗಳ ಪ್ರಮಾಣ ಕಡಿಮೆ ಆಗ್ತದೆ. ನಿಮ್ಗೆ ಯಶಸ್ಸು ಹೇಳುವಂಥದ್ದು ಬೇಗ ಸಿಗುವಂತಹದ್ದು. ನೀವು ಹೇಗೆ ಅಂತಂದ್ರೆ, ನಾನು ಯಾವುದೋ ಒಂದು ದೊಡ್ಡ ಅಧಿಕಾರಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನ ಎದುರಿಸೇ ನೀವು ಅಲ್ಲಿಗೆ ಹೋಗ್ಬೇಕು, ಇಲ್ಲದ್ರೆ ನಿಮ್ಗೆ ಸಿಗೋದಿಲ್ಲ. ಯಾವುದೋ ಒಂದು ಬಿಸಿನೆಸ್ ಮಾಡಬೇಕು ಅಂತ ಹೇಳಾದ್ರೆ ನಿಮ್ಗೆ ಆ ರೀತಿ ಆಗಿರೋದಿಲ್ಲ. ನಿಮ್ಮ ಕೈಯಲ್ಲಿ ರೊಕ್ಕ ಇದೆ ಅಂತ ಹೇಳಾದ್ರೆ ನೀವು ಅದನ್ನ ಬಿಸಿನೆಸ್ ಅನ್ನು ಪ್ರಾರಂಭ ಮಾಡ್ಬೋದು, ಹೌದಾ? ಹಾಗೆ ನಿಮ್ಮಲ್ಲಿ ಭಕ್ತಿ ಇದೆ ಅಂತ ಹೇಳಾದ್ರೆ ನಿಮಗೆ ಯಶಸ್ಸು ಹೇಳುವಂಥದ್ದು ಪ್ರಾಪ್ತವಾಗ್ತದೆ. ಹಾಗಾಗಿ ನೀವು ಉದ್ದೇಶವನ್ನು ಇಟ್ಟುಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಡಿ. ಇದು ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯ. ಜಯ ಜಯ ಲಲಿತೆ ಹರ ಹರ ಲಲಿತೆ, ಜಯ ಜಯ ಲಲಿತೆ ಹರ ಹರ ಲಲಿತೆ. ಸೀರೆ ಉಟ್ಟು ಪಾರಾಯಣ ಮಾಡಬೇಕಾಗುರುಗಳೇ. ಸೀರೆ ಉಟ್ಟು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತಂದ್ರೆ ಮಾಡಿ. ಆಧುನಿಕ ವ್ಯವಸ್ಥೆಯಲ್ಲಿ ಅನೇಕ ನಾವು ಡ್ರೆಸ್ಸಿನ ಈಗ ಹಾಕುವಂತಹ ಉಡುಪುಗಳ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ನಮ್ಮ ಪರಂಪರೆಯ ಇದು ಅಂತಂದ್ರೆ ಸೀರೆನೆ. ಆದ್ರೆ ಇವತ್ತಿನ ಕಾಲದಲ್ಲಿ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರ್ತಕ್ಕಂತಹ ಡ್ರೆಸ್ಗಳು ಬಂದಿರುವಂತದ್ದು. ಅದಕ್ಕೆಲ್ಲದಕ್ಕೂ ನಾವು ಕಡಿವಾಣ ಹಾಕ್ತಾ ಹೋದ್ರೆ ಪಾರಾಯಣ ಮಾಡೋರ ಸಂಖ್ಯೆನೇ ಇಲ್ಲದಂಗೆ ಆಗ್ಬಿಡ್ತದೆ. ಹಾಗಾಗಿ ಸೀರೆ ಉಟ್ಟ ಮಾಡ್ಲಿಕ್ಕೆ ಅನುಕೂಲ ಇದೆ ಅಂತಂದ್ರೆ ಸೀರೆ ಉಟ್ಟೆ ಮಾಡಿ. ಇನ್ನೊಂದು ವಿಷಯ ಅಂತಂದ್ರೆ, ಸೀರೆ ನಮ್ಮ ಪರಂಪರೆಯಲ್ಲಿ ಉಡ್ಲಿಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರಣ ಇರುವಂತದ್ದು. ಬೇರೆ ಡ್ರೆಸ್ಗಳು ಹಾಕೋದಕ್ಕಿಂತ ಸೀರೆಯಿಂದ ನಮಗೆ ನಮ್ಮ ದೇಹಕ್ಕೆ ಆರೋಗ್ಯದ ವ್ಯವಸ್ಥೆಯಲ್ಲಿ ಪರಿಣಾಮವಾಗುವಂತಹದ್ದು. ಯಾಕೆಂತಂದ್ರೆ ಮುಂದಿನ ನಾಮದ ಈಗ 35, 36ನೇ ನಾಮದಲ್ಲಿ ಅದ್ರ ಬಗ್ಗೆ ಸಂಬಂಧ ಬರುವಂತದ್ದು. ಸೀರೆಯ ಬಗ್ಗೆ ಬರುವಂತದ್ದಲ್ಲ, ನಮ್ಮ ಸೊಂಟದ ಭಾಗಗಳಂತದ್ದು ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಶರೀರವನ್ನ ಸಮತೋಲನಗೊಳಿಸುವಂತದ್ದು ಹೇಳುವಂತಹ ಭಾವಾರ್ಥವನ್ನೇ ಬರ್ತಕ್ಕಂಥದ್ದು 35, 36ನೇ ನಾಮದಲ್ಲಿ. ಅದನ್ನು ನೋಡಿದ್ರೆ ನಿಮಗೆ ಅರ್ಥವಾಗುವಂತಹದ್ದು. ಇಲ್ಲಿ ಸೀರೆ ಉಟ್ಟಾಗ ಸೊಂಟದ ಭಾಗವನ್ನು ಬಿಗಿದಾಗಿ ಹಿಡಿದುವಂತಹದ್ದು, ಅದರಿಂದ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅನುಕೂಲವಾಗುವಂಥದ್ದು. ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಾವು ಹಾಕುವಂತ ಏನು ವಸ್ತ್ರಗಳಿದಾವ, ಆ ವಸ್ತ್ರಗಳ ಹಿಂದೆ ಬರೀ ಮಡಿವಂತಿಕೆ ಅಲ್ಲ, ಬರೀ ಸಂಸ್ಕಾರ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಶಕ್ತಿ ಜಾಗೃತವಾಗುವಂತಹ ವ್ಯವಸ್ಥೆಯನ್ನು ಕೂಡ ಅದರಲ್ಲಿ ಅಳವಡಿಸಿ ಅಷ್ಟು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ಡ್ರೆಸ್ ಕೋಡ್ ಸುಮ್ಮನೆ ಮಾಡಿದ್ದಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತಿನ ಕಾಲದ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಇನ್ನು ಸೀರೆ ಉಟ್ಟು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಬಹಳ ಒಳ್ಳೇದಮ್ಮ. ಅದು ಅಮ್ಮ ಕೈಯಲ್ಲಿ ಕಬ್ಬು ಯಾಕೆ ಹಿಡಿದಿದ್ದಾರೆ, ಅದರ ಏನು ತಿಳಿಸಿ. ನೀವು ಕಬ್ಬು ಯಾಕೆ ಹಿಡಿದಾರೆ ಅಂತ ಹೇಳಿ ನೀವು ಕೇಳಿದ್ರಿ. 22, 23 ನಾಮ ಇರಬೇಕು. ಆ ನಾಮದ ಭಾವಾರ್ಥವನ್ನು ನೋಡಿ ನಿಮಗೆ ಕಬ್ಬಿನ ಮಹತ್ವ ಮತ್ತು ಕಬ್ಬನ್ನು ಯಾಕೆ ಹಿಡಿದಿದ್ದಾಳೆ ಜಗನ್ಮಾತೆ, ಕಬ್ಬು ಅಂತಂದ್ರೆ ಏನು ಎಂಬುದರ ಬಗ್ಗೆ ಆ ಭಾವಾರ್ಥದಲ್ಲಿ ಬಂದಿದೆ. ಅದನ್ನೊಮ್ಮೆ ಸವಿವರವಾಗಿದೆ ಅದರಲ್ಲಿ, ಕಬ್ಬಿನ ಯಾಕೆ ಹಿಡಿದಿದ್ದಾಳೆ ಅಂತ ಹೇಳುವಂಥದ್ದು. ಇನ್ನು ನಿಮಗೆ ಸುಲಭವಾಗಿ 1-2 ಶಬ್ದದಲ್ಲಿ ನಾನು ಈ ಸಮಯದಲ್ಲಿ ಹೇಳಬೇಕು ಅಂತಂದ್ರೆ, ಕಬ್ಬು ಅಂತಂದ್ರೆ ಏನು, ಸಿಹಿ. ಮತ್ತೆ ಆ ನಾಮದಲ್ಲಿ ಬಂದಿರತಕ್ಕಂಥದ್ದು ಬರೀ ಇಷ್ಟೇ ಅರ್ಥ ಅಲ್ಲ, ಬಹಳ ಸ್ಥೂಲವಾಗಿ ಬಂದಿರತಕ್ಕಂಥದ್ದು. ಅದು ನೀವು ಇಲ್ಲಿ ಕೇಳ್ತಾ ಇರೋದ್ರಿಂದ ನಾ ಹೇಳ್ತಾ ಇರುವಂತದ್ದು, ಕಬ್ಬು ಹೇಳುವಂಥದ್ದು ಸಿಹಿ. ಯಾರು ಜಗನ್ಮಾತೆಯ ಉಪಾಸನೆಯನ್ನು ಮಾಡ್ತಾರೆಯೋ ಅಂತವರಿಗೆ ಸಿಹಿಯನ್ನು ಕೊಡ್ತಾರೆ. ಕಬ್ಬಿನ ಬಿಲ್ಲನ ಬಾಣವನ್ನು ಹಿಡಿದಿದ್ದಾಳೆ ಆಕೆ, ಹೌದಾ? ಹೂವಿನ ಬಿಲ್ಲನ್ನು ಹಿಡಿದಿದ್ದಾಳೆ. ಕಬ್ಬಿನ ಬಿಲ್ಲನ್ನು ಹಿಡಿದಿದ್ದಾಳೆ, ಹೂವಿನ ಬಾಣವನ್ನು ಹಿಡಿದಿದ್ದಾಳೆ. ಅಂತಂದ್ರೆ ಆ ಜಗನ್ಮಾತೆ
ನನ್ನ ಎದುರಿಗಿರ್ತಕ್ಕಂತಹ ತಪ್ಪು ಮಾಡಿದಂತಹವರಿಗೂ ಕೂಡ ಶಿಕ್ಷಿಸದೆ ಅಲ್ಲ, ಅವರಿಗೆ ಪೆಟ್ಟಾಗದೆ ಹೋದಂತಹ ರೀತಿಯಲ್ಲಿ ಅವ್ರನ್ನ ಆಕರ್ಷಿಸಿ ಅವಳಿಗೆ ಅನುಗ್ರಹಿಸ್ತಾಳೆ. ಸಿಹಿಯಾಗಿ ಅವ್ರನ್ನ ಅಷ್ಟು ಸರಿಯಾದಂತಹ ವ್ಯವಸ್ಥೆ ಮಾಡ್ತಾಳೆ. ಅವಳ ಶಿಕ್ಷೆಯು ಕೂಡ ಅಷ್ಟು ಮೃದುವಾಗಿರ್ತಕ್ಕಂತಹದ್ದು ಎಂಬಂತಹ ಭಾವಾರ್ಥವಾಗುವಂತಹದ್ದು ಇಲ್ಲಿ. ಹಾಗಾಗಿ ಕಬ್ಬು ಇನ್ನು ಯೌಗಿಕ ಅರ್ಥವೂ ಕೂಡ ಇರುವಂತಹದ್ದು ಆ ನಾಮದ ಹಿಂದೆ ಅದರ ಬಗ್ಗೆ ಬಂದಿದೆ. ವಿಡಿಯೋ ಇದೆ ಯೂಟ್ಯೂಬ್ನಲ್ಲಿ, ಅದನ್ನು ಒಮ್ಮೆ ನೋಡಿ ನಿಮಗೆ ಅದರ ಬಗ್ಗೆ ಸಿಗುವಂಥದ್ದು. ಕೋಟಿ ಕೋಟಿ ಶರಣು. ನಮಸ್ಕಾರ ನಮಸ್ಕಾರ. ಶರಣಾರ್ಥಿ ಗುರುಗಳೇ, ನಮಸ್ಕಾರ ನಮಸ್ಕಾರ. ಗುರುಳೆ ಮೈಸೂರು ಯಾವಾಗ ಬರುತ್ತೀರಾ? ಮೈಸೂರು ನೀವು ಕರೆಸ್ಕೊಂಡ್ರೆ ಖಂಡಿತವಾಗೂ ಬರ್ತೇನಮ್ಮ. ನಾವು ಈಗ ಅನೇಕ ಕಡೆಗಳಲ್ಲಿ ಸರ್ವ ಸೌಭಾಗ್ಯದಾಯಕ ಸತ್ಸಂಗ ಹೇಳುವಂತಹದ್ದನ್ನ, ಲಲಿತಾ ಸಹಸ್ರನಾಮ ಸತ್ಸಂಗ ಹೇಳುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 2-3 ಕ್ಷೇತ್ರಗಳಲ್ಲಿ ಆಗಿರುವಂತಹದ್ದು. ನಮಗೆ ಸಮಯ ಕಡಿಮೆ ಇರೋದ್ರಿಂದ ತಿಂಗಳಲ್ಲಿ 1 ಅಥವಾ 2 ಮಾತ್ರ ಮಾಡುವಂತ ಯೋಚನೆ ಇಟ್ಕೊಂಡಿದ್ದೇವೆ. ನಿರಂತರವಾಗಿ ಅದನ್ನು ಮಾಡೋದಿಲ್ಲ. ಆದ್ರೆ ನೀವು ಅಲ್ಲಿ ನಿಮ್ಮಲ್ಲಿ ಅನುಕೂಲ ಇದೆ ಅಂತ ಹೇಳಾದ್ರೆ ಖಂಡಿತವಾಗಿಯೂ ನಾವು ಬರ್ತೇವಮ್ಮ. ಜಯ ಜಯ ಲಲಿತೆ, ಹರ ಹರ ಲಲಿತೆ. ಜಯ ಜಯ ಲಲಿತೆ, ಹರ ಹರ ಲಲಿತೆ. ನಮಸ್ತೆ ಗುರುಜಿ. ಲಲಿತಾ ಸಹಸ್ರನಾಮ ಫಿಶ್ ತಿಂದು ಕೂಡ ಮಾಡಬಾರ್ದ? ಇಲ್ಲಮ್ಮ, ನಾನ್ ವೆಜ್ ಅಂತಂದ್ರೆ ಅದರಲ್ಲಿ ಫಿಶು ತಿನ್ನಿ ಅಥವಾ ಬೇರೆ ಬೇರೆ ಏನೇನು ತಿಂದ್ರು ಕೂಡ ಅದೆಲ್ಲದೂ ಕೂಡ ನಾನ್ ವೆಜ್ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಸಸ್ಯಾಹಾರ ಆಗೋದಿಲ್ಲ, ಅದು ಮಾಂಸಾಹಾರ ಅಂತ ಹೇಳಿಸ್ಕೊಳ್ತದೆ. ಹಾಗಾಗಿ ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲಮ್ಮ. ಪಾರಣ ಎಷ್ಟು ಮಿನಿಟ್ ಮಾಡಬೇಕು ಹೇಳಿ? ಪ್ರಾಣಾಯಾಮ ಎಷ್ಟು ನಿಮಿಷ ಮಾಡಬೇಕು ಅಂತ ಕೇಳಿದ್ದೀರಿ. ಅನುಲೋಮ ವಿಲೋಮ ಕಪಾಲಭಾತಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಪ್ರಾಣಾಯಾಮ ಮಾಡುವಂತಹ ಅವಶ್ಯಕತೆಗಳಿಲ್ಲ. ಒಂದು 5-10 ನಿಮಿಷ ಮಾಡಿ. ಒಂದು ಸೂರ್ಯ ನಮಸ್ಕಾರ, ಒಂದು 13 ಸೂರ್ಯ ನಮಸ್ಕಾರವನ್ನು ಮಾಡಿ 5-10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮನ ನೀವು ಮೊದಲಿಗೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ, ಅಷ್ಟು ಬೇಗನೆ ಅಷ್ಟೊಂದು 10 ನಿಮಿಷವರೆಗೆ ಇರಿಸ್ಲಿಕ್ಕೆ ಹೋಗೋದು ಬೇಡ. ಮುಂಚೆ ಒಂದು 1 ನಿಮಿಷ 2 ನಿಮಿಷ ಈ ರೀತಿಯಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲೂ ಕೂಡ ಒಂದು 2-3 ಪ್ರಕಾರಗಳಿರ್ತಕ್ಕಂಥದ್ದು. ಅದನ್ನ ಸರಿಯಾಗಿ ಒಮ್ಮೆ ಕಲ್ತ್ಕೊಳ್ಳಿ, ಯಾರಿಂದಾದ್ರೂ ಕಲ್ತ್ಕೊಂಡು ಅದನ್ನ ಅದೇ ರೀತಿಯಾಗಿ ಮಾಡಿ ಅನುಕೂಲವಾಗ್ತದಮ್ಮ. ಗುರುಗಳೇ, ಪಾರಾಯಣ ಮಾಡಲು ಬೆಳಿಗ್ಗೆ ಸಂಜೆ ಸಮಯ ಎಷ್ಟರಲ್ಲಿ ಮಾಡಬೇಕು? ನಾನು ಇದಾಗಲೇ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ. ನೀವು ಬೆಳಿಗ್ಗೆ ಅಥವಾ ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವ ಸಮಯಕ್ಕೆ ಬೇಕಾದ್ರೂ ಮಾಡಬಹುದು ಅಂತೇಳಿ. ನಾನು ಮೊದಲನೇ ಸಲ ಲೈವ್ಗೆ ಬಂದಿದ್ದೀನಿ. ತುಂಬಾ ತುಂಬಾ ಧನ್ಯವಾದಮ್ಮ. ಹೀಗೆ ಮುಂದೆಯೂ ಕೂಡ, ನಾಳೆಯೂ ಕೂಡ ಲಲಿತಾ ಸಹಸ್ರನಾಮ ಸ್ತೋತ್ರ ಲೈವ್ ಇರತಕ್ಕಂತಹದ್ದು. ನಾಳೆಯೂ ಕೂಡ ಲೈವ್ ಕಾರ್ಯಕ್ರಮದಲ್ಲಿ ಲೈವ್ನಲ್ಲಿ ಬಂದು ನಮ್ಮೊಂದಿಗೆ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಎಂಬುದಾಗಿ ಹೇಳ್ತೇನೆ. ಹಾಗೂ ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ. ಗುರುಗಳೇ, ಮಂತ್ರ ಸಿದ್ಧಿಯಿಂದಾಗುವ ಫಲ? ಮಂತ್ರ ಸಿದ್ಧಿಯಿಂದ ಆಗುವಂತಹ ಫಲ ಅಂತ ಕೇಳಿದಿರಿ ನೀವು. ಮಂತ್ರ ಸಿದ್ಧಿಯಲ್ಲಿ 2 ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇರತಕ್ಕಂಥದ್ದು. ಯಾವ ರೀತಿಯಾಗಿರ್ತಕ್ಕಂತಹ ಸಿದ್ಧಿ ಹೇಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಒಂದು ಮಂತ್ರವನ್ನ, ಉಪದೇಶವನ್ನು ತೆಗೆದುಕೊಂಡು ಆ ಮಂತ್ರವನ್ನ 1 ಲಕ್ಷವೋ 2 ಲಕ್ಷವೋ 3 ಲಕ್ಷವೋ, ಆ ಮಂತ್ರಕ್ಕೆ ಒಂದು ನಿಯಮ ಇರ್ತದೆ. ಅಷ್ಟು ಲಕ್ಷವನ್ನು ಜಪ ಮಾಡಿ ಅದಕ್ಕೆ ಪುರಶ್ಚರಣ ಕ್ರಮದಲ್ಲಿ ಅದಕ್ಕೆ ಹೋಮವನ್ನು ಮಾಡುವಂತಹದ್ದು ಮತ್ತು ಅದಕ್ಕೆ ತರ್ಪಣ ಮಾರ್ಜನಾದಿಗಳನ್ನ, ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡುವಂಥದ್ದು ಏನು ಪದ್ಧತಿಗಳಿದೆಯೋ ಆ ರೀತಿಯಾಗಿ ಮಾಡಿದಾಗ ಅದೊಂದು ರೀತಿ ಸಿದ್ಧಿ ಅಂತ ಅನ್ಸ್ಕೊಳುತ್ತೆ. ಅದರ ಅನುಭವ ಅನ್ನುವಂಥದ್ದು ಈತನಿಗೆ ಆಗಿರೋದಿಲ್ಲ. ಆದರೆ ಅದರ ಮಂತ್ರ ಸಿದ್ಧಿಯಾಗಿರ್ತಕ್ಕಂಥ ಅನುಭವ ಈತನಿಗೆ ಆಗಿರೋದಿಲ್ಲ. ಆದರೆ ಅದೊಂದು ಸಿದ್ಧಿ ಹೇಳುವಂತಹದ್ದನ್ನು ಶಾಸ್ತ್ರ ಹೇಳುವಂಥದ್ದು. ಆ ರೀತಿ ಆದಾಗ, ಆ ಸಿದ್ಧಿ ಆದಾಗ ಆತನ ಪ್ರಯೋಗ ಮಾಡ್ಲಿಕ್ಕೆ ಸಮರ್ಥನಾಗ್ತಾನೆ ಅಂತ ಹೇಳ್ತಾರೆ. ಪ್ರಯೋಗ ಅಂತಂದ್ರೆ ಯಾವ ರೀತಿ? ಯಾರಿಗೋ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಅಥವಾ ಮತ್ತೆ ಯಾರೋ ಒಬ್ಬರಿಗೆ ತೊಂದರೆ ಆಗಿದೆ, ಅಥವಾ ಮತ್ತೆ ಯಾರಿಗೋ ಒಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಾದ್ರೆ ಆ ಮಂತ್ರವನ್ನು ನಾವು ಅಭಿಮಂತ್ರಣೆ ಮಾಡಿ ಆತನ ಅವರಿಗೆ ಕೊಟ್ಟ ಅಂತ ಹೇಳಾದ್ರೆ ಅದು ಅವರಿಗೆ ಫಲಪ್ರಾಪ್ತಿ ಆಗ್ತದೆ, ಅವ್ರ ಕೆಲಸ ಆಗ್ತದೆ. ಆದ್ರೆ ಸಿದ್ಧಿ ಆದ್ಮೇಲೆ ಆಯ್ತು ಅಂದ ತಕ್ಷಣ ಮುಗಿಲಿಲ್ಲ, ಮತ್ತು ನಿರಂತರವಾಗಿ ಮಾಡ್ತಾ ಇರ್ಬೇಕು. ಯಾಕೆಂತಂದ್ರೆ ಈತನಲ್ಲಿ ಆ ಸಿದ್ಧಿ ಆದಾಗ ಎಷ್ಟು ಫಲ ಹೇಳುವಂಥದ್ದು, ಎಷ್ಟು ಸ್ಟೋರೇಜ್ ಇದೆಯೋ ಅದು ಖರ್ಚಾಗುವವರಿಗೆ ಮಾತ್ರ. ಅವನು ನಿರಂತರವಾಗಿ ಜಪ ಮಾಡ್ತಾ ಇದ್ದಾಗ ಅದು ಖರ್ಚಾಗೋದಿಲ್ಲ. ಅವನು ಕೊಟ್ಟಾಗೆ ಇನ್ನು ಈ ಕಡೆ ಬೆಳೀತಾ ಇರ್ತದೆ. ಹಾಗಾಗಿ ಅದು ನಡೀತಾ ಇರ್ತದೆ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಸಿದ್ಧಿಯ ವ್ಯವಸ್ಥೆ ಆಗಿರುವಂತಹದ್ದು. ಇನ್ನೊಂದು ಮಂತ್ರ ಆತನೇ ಸಿದ್ಧ ಪುರುಷನಾಗುವಂಥದ್ದು. ಇದ್ರ ಬಗ್ಗೆ ನಮ್ದೊಂದು ವಿಡಿಯೋ ಇದೆ ಯೂಟ್ಯೂಬ್ ನಲ್ಲಿ, ಒಮ್ಮೆ ತೆಗೆದು ನೋಡಿ. ಅದರಲ್ಲಿ ವಿವರವಾಗಿ ಹೇಳಿರ್ತಕ್ಕಂಥದ್ದು ಇರುವಂತಹದ್ದು. ಸಿದ್ಧ ಪುರುಷ ಅಂತಂದ್ರೆ ಈಗ ನಾವು ಅನೇಕ ಮಹಾತ್ಮರನ್ನು ನೋಡ್ತೇವೆ, ಅವರೆಲ್ಲ ಸಿದ್ಧ ಪುರುಷರಾಗುವಂತಹದ್ದು. ಇನ್ನೊಂದು ಮಂತ್ರ ಸಿದ್ಧಿ ಹೇಳುವಂತಹದ್ದಿದೆ, ಅದು ಅನುಭವಕ್ಕೆ ಬರುವಂತದ್ದು. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ, ಯಾವುದೋ ಒಂದು ದೇವತೆಯ, ಉದಾಹರಣೆಗೆ ಕರ್ಣಪಿಶಾಚಿ ಅಂತ ಹೇಳುವಂತಹ ಒಂದು ಇದನ್ನ ಉಪಾಸನೆ ಮಾಡಿ ಸಿದ್ಧಿ ಮಾಡ್ಕೊಂಡ್ರೆ ಆತನಿಗೆ ಅದನ್ನ ಕರ್ಣದಲ್ಲಿ ಅವನು ಏನನ್ನು ಬಯಸ್ತಾನೋ ಅದನ್ನ ಹೇಳ್ತದೆ. ಏನು ಬಯಸಿದ್ದೆಲ್ಲೂ ಹೇಳೋ ಸಾಮರ್ಥ್ಯ ಇರೋದಿಲ್ಲ.
ಒಂದು ಹಂತದಲ್ಲಿ. ಭವಿಷ್ಯದ ಎಲ್ಲ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಹತ್ರ. ಭೂತಕಾಲದ ವ್ಯವಸ್ಥೆ, ವರ್ತಮಾನದ ಕಾಲ ವ್ಯವಸ್ಥೆ ಅನ್ನೋದು ಆತನ ಕಿವಿಯಲ್ಲಿ ಬಂದು ಹೇಳುವಂಥದ್ದು. ಈ ರೀತಿಯಾಗಿ ಸಿದ್ಧಿಯಿಂದ ಆಗುವಂತಹ ಒಂದು ಫಲಪ್ರಾಪ್ತಿ ಅಂತ ಹೇಳ್ಬೋದು. ಕೋಟಿ ಪಾರಾಯಣ ಎಷ್ಟು ಮಿನಿಟ್ಸ್ ಮಾಡಬೇಕು ಆಯ್ತು? ಜೈ ಜೈ ಲಲಿತೆ ಹರ ಲಲಿತೆ. ನಮಸ್ಕಾರ ನಮ್ಮ ಜೈ ಜೈ ಲಲಿತೆ ಹರ ಲಲಿತೆ. ಶರಣು ಶರಣಾರ್ಥಿ ಗುರುಗಳೇ, ಶರಣು ಶರಣಾರ್ಥಿ ನಮ್ಮ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ರಾಧಾಕೃಷ್ಣ ಗುರುಗಳೇ, ಸಲಿತಾ ಸಹಸ್ರನಾಮ ಪಾರಾಯಣ ಹೇಗೆ ಮಾಡಬೇಕು ಅಂತ ಕಲ್ತುಕೊಂಡು ಹೇಳಬೇಕಾ ಗುರುಗಳೇ? ಹೌದಮ್ಮ, ಆ ರೀತಿಯಾಗಿ ಕಲ್ತ್ಕೊಂಡು ಹೇಳಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅಕ್ಷರ ಎಲ್ಲ ಕೂಡ ಶುದ್ಧವಾಗುವಂತಹದ್ದು, ಸರಿಯಾದಂತ ಕ್ರಮದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುವಂತಹದ್ದು. ಹಾಗಾಗಿ ಕಲ್ತ್ಕೊಂಡು ಮಾಡುವಂಥದ್ದು ಬಹಳ ಉತ್ತಮವಾಗುವಂಥದ್ದು. ಒಂದ್ ವೇಳೆ ಆ ರೀತಿ ಆಗ್ಲಿಲ್ಲ ಅಂತಂದ್ರೆ ಪ್ರತಿ ಭಾನುವಾರ ನಮ್ದು ಲೈವ್ ಬಂದಿರ್ತದೆ. ಆ ಲೈವ್ ವಿಡಿಯೋದಲ್ಲೂ ನೀವು ಜಾಯಿನ್ ಆಗಿ, ಅಷ್ಟೆಲ್ಲ ಆ ಲೈವ್ ವಿಡಿಯೋನ ಪ್ರತಿನಿತ್ಯ ಕೂಡ ಅದನ್ನು ಹಚ್ಕೊಂಡು ಪ್ರತಿನಿತ್ಯವೂ ಮಾಡಿದಾಗ ಅದು ನಿಮ್ಗೆ ರೂಢಿ ಆಗ್ತದೆ. ನಮ್ಮೊಂದಿಗೆ ಹೇಳ್ತಾ ಹೋದಾಗ ರೂಢಿ ಆಗ್ತದೆ. ಆ ರೀತಿಯಾಗಿ ಕೂಡ ಮಾಡಬಹುದು. ಅಮ್ಮನ ಆಶೀರ್ವಾದ ಸದಾ ನಮ್ಮ ಕುಟುಂಬಕ್ಕೆ ಇರಲಿ ಅಂತ ಆಶೀರ್ವಾದ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಅಮ್ಮ, ಆ ಜಗನ್ಮಾತೆಯನ್ನು ಯಾರು ಶರಣಾಗತರಾಗ್ತಾರೆಯೋ ಆ ಜಗನ್ಮಾತೆಯ ಖಂಡಿತವಾಗಿಯೂ ಅವರೆಲ್ಲರಿಗೂ ಕೂಡ ಅವಳ ಆಶೀರ್ವಾದ, ದಿವ್ಯ ಆಶೀರ್ವಾದ ಹೇಳುವಂಥದ್ದು ಖಂಡಿತವಾಗಿಯೂ ಇರತಕ್ಕಂತಹದ್ದು. ಹಾಗಾಗಿ ಆ ಜಗನ್ಮಾತೆಯ ಸ್ತೋತ್ರ ಜಪಾದಿಗಳನ್ನ, ಭಜನೆ ಇತ್ಯಾದಿಗಳನ್ನ ಪ್ರತಿನಿತ್ಯವೂ ಮಾಡಿ ಜಗನ್ಮಾತೆಯ ಅನುಗ್ರಹ ಆಶೀರ್ವಾದ ಹೇಳುವಂಥದ್ದು ಖಂಡಿತವಾಗಿರುತ್ತದೆ. ಗುರುಗಳೇ, ನಾನ್ ವೆಜ್ ನಾನು ಬಿಡುತ್ತೇನೆ, ಮನೆಯವರು ತಿನ್ನಬಹುದಾ? ಮನೆಯಲ್ಲಿ ಮಾಡಬಹುದಾ? ಈಗ ನೋಡಿ ಅಮ್ಮ, ನೀವು ಬಿಟ್ಟಿದ್ದೀರಿ, ಮನೆಯಲ್ಲಿ ಬೇರೆಯವರು ತಿಂತಾ ಇದ್ದಾರೆ ಅಂತದ್ದು ಅನಿವಾರ್ಯ, ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಮನೆಯವರಿಗೆ ಎಲ್ಲರಿಗೂ ಬಿಡಿಸೋ ಪ್ರಯತ್ನವನ್ನು ಮಾಡಿ. ಯಾಕೆಂತಂದ್ರೆ ನಾನ್ ವೆಜ್ ಹೇಳುವಂಥದ್ದು ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಮನುಷ್ಯನಿಗೆ ಯೋಗ್ಯವಾಗಿ ಇರ್ತಕ್ಕಂಥದ್ದಲ್ಲ. ಈ ಮನುಷ್ಯ ಶರೀರದ ಏನು ಪ್ರವೃತ್ತಿ ಇದ್ದಿರ್ತದೆಯೋ ಅಥವಾ ಈ ಮನುಷ್ಯ ಶರೀರದ ರಚನೆ ಏನಿದ್ದಿರ್ತದೆಯೋ ಇದು ಮಾಂಸಾಹಾರಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಶರೀರವೇ ಅಲ್ಲ. ಪ್ರಕೃತಿಯಲ್ಲಿ ಎರಡು ರೀತಿಯಾಗಿ ದೇಹ ಸೃಷ್ಟಿಯನ್ನು ಮಾಡಿರ್ತಾನೆ ಪರಮಾತ್ಮ. ಮಾಂಸಾಹಾರದ ಇದವ್ರು ಬೇರೆ, ಮಾಂಸಾಹಾರ ಮಾಡದೆ ಹೋಗತಕ್ಕಂತಹ ವ್ಯವಸ್ಥೆಯಲ್ಲಿ. ಈಗ ನೋಡಿ, ಒಂದು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ನಾಯಿ ಮತ್ತೆ ಬೆಕ್ಕು, ಹುಲಿ, ಸಿಂಹ ಇವೆಲ್ಲ ಮಾಂಸಾಹಾರದ ವ್ಯವಸ್ಥೆಯಲ್ಲಿ ಬರ್ತವೆ. ಈ ಮಾಂಸಾಹಾರದ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಪ್ರಾಣಿಗಳು ನೀರು ಕುಡಿಯುವುದನ್ನು ನೀವು ನೋಡಿದರೆ ಯಾವತ್ತಾದ್ರೂ? ಅವ್ರ ನ್ಯಾಲಿಗೆಯಲ್ಲಿ ಚಪ್ಪರಿಸಿ ಕುಡಿತಾರೆ. ಅದೇ ರೀತಿಯಲ್ಲಿ ಆಕಳಿದೆ. ಆಕಳು ನಾಯಿ ತರ ನೀರನ್ನು ಕುಡಿಯೋದಿಲ್ಲ. ನಾಯಿ ತರ ನೀರನ್ನು ಆಕಳು ಕುಡಿಯೋದಿಲ್ಲ, ಗಮನಿಸಿ. ಯಾಕಂದ್ರೆ ಅದು ಅದೇ ರೀತಿಯಾಗಿರ್ತಕ್ಕಂತಂದ್ರೆ ಅದೇ ರೀತಿ ಉದ್ದ ಸೊಂಡಿ ಇರ್ತಕ್ಕಂತಹದ್ದೇ ಪ್ರಾಣಿನೇ. ಆದ್ರೆ ಅದು ಆ ರೀತಿಯಾಗಿ ಕುಡಿಯೋದಿಲ್ಲ. ನಾವು ಮನುಷ್ಯರು ಕುಡಿದ ರೀತಿಯಲ್ಲಿ ಬಾಯಲ್ಲಿ ಸೊರ್ರನೆ ಜಗ್ಗಿ ಕುಡಿತದೆ. ಅಂದ್ರೆ ಇದು ಎರಡೂ ಕೂಡ ಪ್ರಭೇದಗಳು. ಮಾಂಸಾಹಾರ ಅಲ್ಲದೆ ಹೋದಂತಹ ವ್ಯವಸ್ಥೆಗಳ ಪ್ರಭೇದಗಳು ಇರತಕ್ಕಂಥದ್ದು. ಆ ಶರೀರದ ವ್ಯವಸ್ಥೆಯಲ್ಲೇ ಆ ರೀತಿಯಾಗಿರ್ತಕ್ಕಂತಹ ರಚನೆ ಇರ್ತಕ್ಕಂಥದ್ದು. ಹಾಗಾಗಿ ಮಾಂಸಾಹಾರ ಒಳ್ಳೇದಲ್ಲ. ಮನೆಯವರಿಗೂ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದ್ ವೇಳೆ ಅವ್ರು ಬಿಡ್ಲಿಲ್ಲ, ತುಂಬಾ ಆಸಕ್ತಿ ಇದ್ದಂಥವ್ರು ಅಂತ ಹೇಳಾದ್ರೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಪಾರಾಯಣ ಮಾಡಬಹುದು, ನೀವು ತಿನ್ಲಿಕ್ಕೆ ಹೋಗ್ಬೇಡಿ ಅಮ್ಮ. ಶ್ಲೋಕದ ಅರ್ಥ ಬಿಡಿಸಿ ನೀವು ಹೇಳುವುದರಿಂದ ನನಗೆ ಸಹಸ್ರನಾಮದ ಅರ್ಥ ಚೆನ್ನಾಗಿ ಆಗುತ್ತಾ ಇದೆ. ತುಂಬಾ ಒಳ್ಳೇದಮ್ಮ. ಪ್ರತಿನಿತ್ಯವೂ ಕೂಡ ಸಹಸ್ರನಾಮ ಇದನ್ನ ಭಾವಾರ್ಥವನ್ನು ನೋಡಿ. ಲಲಿತಾ ಸಹಸ್ರನಾಮದ ಒಂದು ಶ್ರೇಷ್ಠತೆ ಏನು ಅಂತ ಕೇಳಿದ್ರೆ, ಯಾವುದೇ ಒಂದು ಮಂತ್ರ ಇರಬಹುದು, ನಾವು ಅದರ ಭಾವಾರ್ಥವನ್ನು ಅನುಸಂಧಾನ ಮಾಡ್ತಾ ಅದನ್ನು ಪಾರಾಯಣ ಮಾಡಿದಾಗ ಇನ್ನು ನಮ್ಗೆ ಹೆಚ್ಚು ಪರಿಣಾಮ ಹೇಳುವಂಥದ್ದಾಗುವಂಥದ್ದು. ಹಾಗಾಗಿ ನಾವು ಭಾವಾರ್ಥವನ್ನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಬಂದಂತಹ ಆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನೋಡಿ ಅಮ್ಮ. ಗಂಡನಿಗೆ ಯಾರಾದರೂ ವಶೀಕರಣ ಮಾಡಿದಾಗ ಹೆಂಡತಿ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ, ಆದಾಗ ಯಾವ ಪೂಜೆ ಮಾಡಿದ್ರೆ ಗಂಡನ ಪ್ರೀತಿ ಸಿಗುತ್ತೆ ಗುರುಗಳೇ? ಇಲ್ಲಿ ಇದು ವಶೀಕರಣದಿಂದ ಆಗಿದೆ ಹೇಳುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಒಂದು ಮೊದಲನೇದಾಗಿ ಅದರಿಂದ ಆಗಿದೆಯೋ ಅಥವಾ ಹೇಗಾಗಿದೆ ಹೇಳೋದ್ರ ಬಗ್ಗೆ ವಿಚಾರ ಮಾಡ್ಕೊಳ್ಬೇಕು. ಎರಡನೇದಾಗಿ ಆ ರೀತಿಯಾದಂತಹ ವಶೀಕರಣದ ವ್ಯವಸ್ಥೆಗಳಾಗಿದೆ ಅಂತ ಹೇಳಾದ್ರೆ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಪ್ರತಿನಿತ್ಯವೂ ಮಾಡ್ತಾ ಇದ್ದೀರಿ ಅಂತ ಹೇಳಾದ್ರೆ ಕನಿಷ್ಠ ಪ್ರಮಾಣ ಒಂದು 108 ಲಲಿತಾ ಸಹಸ್ರನಾಮಕ್ಕೂ ಮಿಕ್ಕಿ ಲಲಿತಾ ಸಹಸ್ರನಾಮ ಪಾರಾಯಣ ಆಗಿದೆ ಅಂತ ಹೇಳಾದ್ರೆ ಒಮ್ಮೆ ಒಂದು ನೀರಿನ ಇದನ್ನ ಇಟ್ಕೊಂಡು, ಗ್ಲಾಸನ್ನು ಇಟ್ಕೊಂಡು ಆ ನೀರಿನ ಗ್ಲಾಸಿಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣವನ್ನು ಮಾಡಿ ಅದನ್ನು ಕುಡಿಲಿಕ್ಕೆ ಕೊಡಿ, ಅನುಕೂಲ ಆಗ್ತದೆ. ಜಗನ್ಮಾತೆಯಲ್ಲಿ ಪ್ರಾರ್ಥಿಸಿ ಈ ಕೆಲಸವನ್ನು ಮಾಡಿ ಅನುಕೂಲ ಆಗ್ತದೆ. ಮೇಲಿನಿಂದ ಎಲ್ಲ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿ ಗುರುಗಳೇ. ಎಲ್ಲ ಇದೆಯಮ್ಮ. ಕೆಲವೊಂದಷ್ಟು ಮೊದಲಿಗೆ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಹೇಳುವಂಥದ್ದು ಒಂದು 2-3-4 ನಾಮದ್ದು ನಾನು ಇಷ್ಟು ವಿಸ್ತಾರವಾಗಿ ಮಾಡಲಿಲ್ಲ. ಒಂದು 2 ನಿಮಿಷ 3 ನಿಮಿಷದ ವಿಡಿಯೋ ಮಾತ್ರ ಇದೆ ಅದು.
ಅದನ್ನ ಅದು ಯೂಟ್ಯೂಬ್‌ನಲ್ಲಿ ಇದೆ. ಬಟ್ ರೀಲ್ಸಲ್ಲಿ ಇದೆ ಅದು. ಯೂಟ್ಯೂಬ್ ಶಾರ್ಟ್ ವಿಡಿಯೋ ಇರ್ತಾವಲ್ಲ, ಯೂಟ್ಯೂಬ್ ಶಾರ್ಟ್ ವಿಡಿಯೋಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಸಿಗ್ತದೆ ಅದು. ಈ ಕಡೆ ಇದ್ರಲ್ಲಿ ಇಲ್ಲ ಇದು. ಅದ್ರ ನಂತರದಿಂದ ಒಂದು 15ನೇ ನಾಮದ ನಂತರದಿಂದ ಅಥವಾ 8ನೇ ನಾಮದ ಬಹುತೇಕ 8ನೇ ನಾಮದ ನಂತರದಿಂದ ನಾವು ಒಂದು 15 ನಿಮಿಷ ಅಥವಾ 12 ನಿಮಿಷದ ವಿಡಿಯೋವನ್ನು ಮಾಡ್ಲಿಕ್ಕೆ ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದಕ್ಕಿಂತ ಪೂರ್ವ ಒಂದು 2 ನಿಮಿಷ, 3 ನಿಮಿಷ ಅಷ್ಟೇ ಮಾಡಿದಂತಹ ವಿಡಿಯೋ ಇದೆ. ಮೊದಲನೇ ನಾಮದ್ದು ಕೂಡ ವಿಶೇಷವಾಗಿ ಅದರ ಸ್ವರೂಪ, ಮಹಾತ್ಮ್ಯ ಮತ್ತು ಅದರ ಕಥೆಯ ವಿವರಣೆ ಎಲ್ಲದೂ ಕೂಡ ನಿಮಗೆ ಬೇಕು ಅಂತಿಲ್ಲ ಅದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೇವೆ, ತೊಂದರೆ ಇಲ್ಲ. ಗುರುಗಳೇ ಅಮ್ಮ 2 ಶುರು ಮಾಡಿದಾಗಿಂದ ದಯವಿಟ್ಟು ಗುರುಗಳೇ ಅಮ್ಮ 2 ಕನಸಿಗೆ ಬಂದಿದ್ದಾರೆ. ನಮಗೂ ಮುಖದಲ್ಲಿ ನಾನು ಪಾರಾಯಣ ಶುರು ಮಾಡಿದಾಗಿಂದ ದಯವಿಟ್ಟು ತಿಳಿಸಿ. ಅಂದ್ರೆ ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲಮ್ಮ ನನಗೆ. ಅಂದ್ರೆ ಅಮ್ಮ 2 ಬಾರಿ ಕನಸಿಗೆ ಬಂದಿದ್ದಾರೆ. ನನಗೆ ಮುಖದಲ್ಲಿ ನಾನು ಪಾರಾಯಣ ಶುರು ಮಾಡಿದಾಗಿಂದ ದಯವಿಟ್ಟು ತಿಳಿಸಿ ಅಂತ ಹೇಳಿದಿರಿ. ಅಂದ್ರೆ ಪಾರಾಯಣ ಮಾಡಲು ಶುರು ಮಾಡಿದಾಗಿಂದ ಅಮ್ಮ ಮತ್ತೆ ಕನಸಿಗೆ ಬರಲಿಲ್ಲ ಅಂತನೋ ಅಥವಾ ಪಾರಾಯಣ ಶುರು ಮಾಡಿದ್ಮೇಲೆ 2 ಸಾರಿ ಬಂದಿದ್ದಾಳೋ ಅಂತ ಹೇಳೋ ನೀವು ಯಾವ ರೀತಿ ಪ್ರಶ್ನೆ ಕೇಳಿದೆ ಅಂತೇಳಿ ನನಗೆ ಅರ್ಥವಾಗಿಲ್ಲ. ಸರಿಯಾಗಿ ಕೇಳಿದ್ರನ್ನ. ಮೊದಲಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡಿ ಗುರುಗಳೇ. ಲಲಿತಾ ಸಹಸ್ರನಾಮವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿಯೋ? ಲಲಿತಾ ಸಹಸ್ರನಾಮವನ್ನು ಹೇಗೆ ಪಾರಾಯಣ ಮಾಡಬೇಕು ಅಂತ ಕೇಳಿದ್ರೆ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಇಲ್ಲಿ ನಮ್ಮ ಪ್ರತಿಷ್ಠಾನದಿಂದ ಪ್ರಕಟಿತವಾಗಿರತಕ್ಕಂತಹ ಪುಸ್ತಕವನ್ನು ಸ್ವೀಕಾರ ಮಾಡಿ ಅದರಲ್ಲಿ ವಿಧಾನ ಇದೆ. ಅದೇ ರೀತಿಯಾಗಿ ನೀವು ಪಾರಾಯಣ ಮಾಡಬಹುದು, ತೊಂದರೆ ಇಲ್ಲ. ನಮಸ್ತೆ ಗುರುಜಿ. ಎಗ್ ಆರ್ ನಾನ್ ವೆಜ್? ಹೌದಮ್ಮ, ಎಗ್ಗು, ಫಿಶು ಎಲ್ಲದೂ ಕೂಡ ನಾನ್ ವೆಜ್ ಅಲ್ಲೇ ಬರುವಂತಹದ್ದು. ಅದರಿಂದ ಒಂದು ಜೀವ ಸೃಷ್ಟಿ ಆಗ್ತದಲ್ಲಮ್ಮ, ಹಾಗಾಗಿ ಅದನ್ನು ಕೂಡ ನಾನ್ ವೆಜ್ ಅಂತೇಳಿ ಹೇಳ್ತೇವೆ. ಗುರುಗಳೇ, ನಾವು ಯಾವುದಾದರೂ ವ್ರತ ಪೂಜೆ ಮಾಡಿದಾಗ ನಾವು ಮಾತ್ರ ವೆಜಿಟೇರಿಯನ್ ತಿಂತೀವಿ, ನಮ್ಮ ಯಜಮಾನರು ತಿಂತಾರೆ ಗುರುಗಳೇ. ಆಯ್ತಮ್ಮ, ಅದನ್ನೇ ಹೇಳಿದ್ದು ನಾನು. ನೀವು ಆ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನಿವಾರ್ಯ ಪ್ರಸಂಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ವ್ರತವನ್ನು ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಮ ಸಾಧನೆ, ನಾವು ಗಂಡ ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಯಾವ ರೀತಿ ಯಾರಿದ್ರು ಕೂಡ ನಮ್ಮ ಆತ್ಮ ಸಾಧನೆ ನಾವೇ ಮಾಡ್ಕೊಳ್ಬೇಕು. ಹೇಗೆ ನಮ್ಮ ಹೊಟ್ಟೆಗೆ ನಾವೇ ಊಟ ಮಾಡಬೇಕು, ನಮ್ಮ ಗಂಡ ಅಥವಾ ಮಕ್ಕಳು ಊಟ ಮಾಡಿದ್ರೆ ಹೋಗೋದಿಲ್ವಲ್ಲ, ನಮ್ಮ ಹೊಟ್ಟೆ ತುಂಬೋದಿಲ್ವಲ್ಲ, ಅದೇ ರೀತಿಲಿ ಆಧ್ಯಾತ್ಮಿಕ ಸಾಧನೆ ಕೂಡ ನಮ್ಮ ಸಾಧನೆ ವೈಯಕ್ತಿಕವಾಗಿ ನಾವೇ ಮಾಡಬೇಕು. ಹಾಗಾಗಿ ನಿಮ್ಮ ಸಾಧನೆ ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಗೂ ಒಂದು ಸೂಕ್ತವಾದಂತ ಪ್ರೀತಿ, ವಿಶ್ವಾಸ, ಪ್ರೇಮವನ್ನು ತೋರಿಸಿ ನಿಮ್ಮ ವ್ರತವನ್ನು ಕೂಡ ಅದರೊಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿ. ಜೈ ಶ್ರೀ ಮಾತಾ. ಗುರುಗಳೇ ಗುರುಗಳೇ ಚಂದ್ರಮ್ಮ, ನಮಗೆ ಅಮ್ಮನ ಸಂಪೂರ್ಣ ಆಶೀರ್ವಾದ ಕೊಡಿ. ಖಂಡಿತವಾಗಮ್ಮ, ಆ ಜಗನ್ಮಾತೆಗೆ ಶರಣು ಹೋದಂಥವ್ರು ಎಲ್ಲರೂ ಕೂಡ ಆಶೀರ್ವಾದ ಇರುವಂತಹದ್ದು. ಖಂಡಿತವಾಗಿ ನಿಮಗೂ ಕೂಡ ಆಶೀರ್ವಾದ ಇದೆ ಅಮ್ಮ. ಜಯ ಜಯ ಲಲಿತೆ, ಹರ ಹರ ಲಲಿತೆ. ಗುರುಜಿ, ಶ್ರೀ ವಿದ್ಯಾ ಪ್ರತಿಷ್ಠಾನ ಸೇವಾ ಬಳಗದಿಂದ ಈ ಪ್ರಶ್ನೆ ಕೇಳುತ್ತಿದ್ದೇವೆ. ವಿವಾಹವಾಗಲಿ ಎಂದು ವಿಷ್ಣು ಸಹಸ್ರನಾಮವನ್ನು ಪಡಿಸಬಹುದಾ ಎಂದು ಒಬ್ಬರು ಪ್ರಶ್ನೆಯನ್ನು ವಾಟ್ಸಪ್ ಮುಖಾಂತರ ಕೇಳಿದ್ದಾರೆ. ವಿಷ್ಣು ಸಹಸ್ರನಾಮನ ವಿವಾಹಕ್ಕೋಸ್ಕರ ಪಠನೆ ಮಾಡಬೇಕಾ ಅಂತೇಳಿ ಪ್ರಶ್ನೆ ಕೇಳಿದಾರ ಅಂತ ಹೇಳಿದಿರಿ. ಇಲ್ಲಿ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ಹೆಚ್ಚಾಗಿ ಆರೋಗ್ಯ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥೆಯಲ್ಲಿ ಇದು ಅತಿ ಯೋಗ್ಯವಾಗಿರತಕ್ಕಂತಹ ಒಂದು ಸ್ತೋತ್ರ. ಹಾಗಂತೇಳಿ ಇದಕ್ಕೂ ಸಂಬಂಧ ಮಾಡಿತ್ತು ಅಂತ ಏನು ತಪ್ಪಲ್ಲ. ಆದ್ರೆ ಲಲಿತಾ ಸಹಸ್ರನಾಮನ್ನ ಇದು ಮಾಡಬಹುದು, ಅಥವಾ ಪ್ರತ್ಯೇಕವಾಗಿರ್ತಕ್ಕಂತಹ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಎಂಬಂತಹ ನಾಮ ಏನಿದೆಯೋ ಅದನ್ನು ಕೂಡ ಪ್ರತಿನಿತ್ಯ ಕೂಡ ಒಂದು 1008 ಈ ರೀತಿಯಾಗಿ ಮಾಡಿ ತುಳಸಿ ಪೂಜೆಯನ್ನ ಮಾಡಿ ವಿವಾಹಕ್ಕೆ ಅನುಕೂಲವಾಗ್ತದೆ ಅಂತ ಹೇಳ್ಬಹುದು. ಒಂದೇ ಲಿಂಕ್ ನಲ್ಲಿ ಎಲ್ಲ ಭಾವಾರ್ಥ ಇರುವಂತೆ ಒಂದು ಲಿಂಕ್ ಮಾಡಿ. ಖಂಡಿತವಾಗಿಯೂ ನಮ್ಮ ಈಗ ಮುಂದೆ ನಾವೇನು ಈಗ ಏನಾಗ್ತದೆ, ಒಂದೇ ಲಿಂಕ್ ನ ಎಲ್ಲ ಭಾವಾರ್ಥಗಳನ್ನು ಹಾಕ್ಬಿಟ್ರೆ ಒಂದು 10 ಭಾವಾರ್ಥ ಆಗ್ಲಿಕ್ಕೆ 15 ನಿಮಿಷದ ಒಂದು ವಿಡಿಯೋ ಇದೆ. ಅದು 15 ನಿಮಿಷದ 10 ವಿಡಿಯೋ ಹಾಕ್ಬಿಟ್ರು ನಮ್ಮೊಂದು 4-5 ತಾಸಿಂದ ಆಗ್ತದೆ. ಯಾರಮ್ಮ ಈಗಿನ ಕಾಲದಲ್ಲಿ ಯಾರಿಗೆ ಪೇಷನ್ಸ್ ಇದೆ? ಹಾಗಾಗಿ ಒಂದೊಂದೇ ನಾಮದ್ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಸಮಯ ಇದ್ದಾಗ ಒಂದು 10 ನಿಮಿಷ 15 ನಿಮಿಷ ಕೇಳ್ಕೊಳ್ತಾರೆ, ನಾಳೆ ಮತ್ತೆ ಕೇಳ್ತಾರೆ. ಈ ರೀತಿಯಾಗಿ ನಾವು ಹೇಗೆ ಊಟ ಮಾಡ್ಬೇಕಾದ್ರೆ ಒಂದೊಂದೇ ತುತ್ತನ್ನು ಊಟ ಮಾಡ್ತೇವಲ್ಲ, ಹಾಗೆ ಕೇಳ್ಬೇಕು. ಹಾಗೆ ಹೋದಾಗ ಮಾತ್ರ ನಮಗೆ ಪಚನವಾಗ್ತದೆ. ಅದು ಎಲ್ಲ ಒಂದೇ ಸರಿ ತೋಪನ್ ತಗೊಂಡು ಹಾಗೆ ಎರಸಿ ಬಿಟ್ರೆ ಪಚನ ಆಗೋದಿಲ್ಲ, ಕಷ್ಟ ಆಗ್ಬಿಡ್ತದೆ. ಹಾಗೆ ದಿನಕ್ಕೊಂದು ನಾಮಂತೆ ಕೇಳ್ತಾ ಬನ್ನಿ, ಅದು ಪಚನವೂ ಆಗ್ತದೆ, ನಿಮ್ಮ ಮನಸ್ಸಿಗೂ ಕೂಡ ಕೂತ್ಕೊಳ್ತದೆ.
ಲಿಂಕ್ ಭಾವಾರ್ಥ ಇರುವಂತೆ ತಿಳಿಸಿ. ನಿಮ್ಮ ಮತ್ತು ಅಮ್ಮನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ, ಸದಾ ಇರಬೇಕು ಎಂದು ಆಶೆ ಮಾಡುತ್ತೇವೆ. ಖಂಡಿತವಾಗಿಯೂ ಅಮ್ಮ ಆಶೀರ್ವಾದ ಇದೆ, ಅನುಕೂಲ ಆಗ್ತದೆ ಅಮ್ಮ. ಜಗನ್ಮಾತೆ ನಾಮಸ್ಮರಣೆ ನಿರಂತರವಾಗಿ ಮಾಡಿ, ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲೂ ಕೂಡ ಪಾಲ್ಗೊಳ್ಳಿ ಅಮ್ಮ. ನಮಸ್ಕಾರ. ಯಾಕೆಂದರೆ ಆಮೇಲೆ 1000 ವಿಡಿಯೋ ಆಗುತ್ತೆ, ಆದ್ದರಿಂದ ಎಲ್ಲ ಭಾವಾರ್ಥ ಒಂದೇ ಲಿಂಕ್ನಲ್ಲಿ ಬೇರೆ ಆ ರೀತಿಯಾಗಿ ಮಾಡ್ತೇನಮ್ಮ. ಇದನ್ನ ಎಲ್ಲಿ ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟ್ ಅಂತೇಳಿ ಮಾಡಿರ್ತೇವೆ. ಆ ಪ್ಲೇ ಲಿಸ್ಟ್ ಅದೆಲ್ಲವೂ ಕೂಡ ಭಾವಾರ್ಥ ಎಲ್ಲ ನಾಮಗಳು ಸಿಗುವಂತೆ ಒಂದೇ ಲಿಸ್ಟ್ ಬರುವಂತಹ ವ್ಯವಸ್ಥೆ ಮಾಡ್ತೇವೆ. ನಂತರದಲ್ಲಿ ಒಂದು 10 ನಾಮದು 15 ನಾಮದು ಈ ರೀತಿಯಾಗೂ ಒಂದೊಂದು ವಿಡಿಯೋನ ಸಪರೇಟ್ ಆಗಿ ಮಾಡಬೇಕು ಅಂತ ಯೋಚನೆನೂ ಇದೆ. ನೋಡ್ಬೇಕು ಸಮಯ ಹೇಗಾಗ್ತದೆ ಅಂತೇಳಿ. ಭಾವಾರ್ಥ ತುಂಬಾ ಚೆನ್ನಾಗಿ ಹೇಳಿದ್ರಿ, ಜೊತೆಗೆ ಉಪಕಥೆಗಳನ್ನು ತುಂಬಾ ಚೆನ್ನಾಗಿದೆ. ಖಂಡಿತ ತುಂಬಾ ಧನ್ಯವಾದ ನಮ್ಮ. ಪ್ರತಿನಿತ್ಯವೂ ಕೂಡ ಕೇಳಿ ಅದನ್ನ. ಸಮಯವಾಗ್ತಾ ಇದೆ, 8:30 ಆಯಿತು. 1 ಗಂಟೆಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಒಂದು ಮಾತುಕತೆಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಅದಕ್ಕೆ ಉತ್ತರವನ್ನು ಹೇಳ್ತಾ 1 ಗಂಟೆಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. 7:07ವರೆಗೆ ಪ್ರಾರಂಭವಾಗಿರತಕ್ಕಂಥದ್ದು 8:30 ಆಗಿದೆ. ಇನ್ನೊಂದು ಪ್ರಶ್ನೆಗೆ ಯಾವುದಾದ್ರೂ ಉತ್ತಮವಾದ ಪ್ರಶ್ನೆ ಇದ್ರೆ ಅದನ್ನ ನೋಡಿಕೊಂಡು ಒಂದು ಲಾಸ್ಟ್ ಪ್ರಶ್ನೆ ಇದೆ ಅಂತ ಅನಿಸ್ತದೆ, ಅದನ್ನು ನೋಡಿ ಇವತ್ತಿನ ಲೈವನ್ನು ಮುಗಿಸುವಂತಹದ್ದು. ಮುಂದಿನ ವಾರವೂ ಕೂಡ ಶನಿವಾರ ದಿವಸ ಮತ್ತು ಪುನಃ ನಿಮ್ದು ಯಾವ್ದಾದ್ರು ಪ್ರಶ್ನೆ ಇದೆ ಅಂತೆಲ್ಲ ಆದರೆ ಇದು ಮಾಡಬಹುದು. ಅಥವಾ ಬೇರೆ ಯಾರಾದರೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಾದರೆ ಅವರಿಗೂ ಕೂಡ ಲಿಂಕ್ ಶನಿವಾರ ಸಂಜೆ ಈ ರೀತಿಯಾಗಿ ಲೈವ್ ಪ್ರೋಗ್ರಾಮ್ ಇರ್ತದೆ ಹೇಳುವಂಥದ್ದನ್ನು ವಿಷಯವನ್ನು ತಿಳಿಸ್ಬೋದು. ಸರ್, ನಾನು ಡೈಲಿ ಲಲಿತಾ ಸಹಸ್ರನಾಮ ಚಾಟ್ ಮಾಡ್ತೀನಿ. ಡ್ಯೂರಿಂಗ್ ಪೀರಿಯಡ್ಸ್ ಆನ್ ಮಾಡಬೇಕು, ಅದನ್ನು ಚಾಟ್ ಮಾಡದೆ ಇದ್ರೆ ನಿಮಗೆ ತುಂಬ ಮಿಸ್ ಆಗುತ್ತೆ. ಕನಸಿನಲ್ಲಿ ಹುಲಿ ಕಾಣಿಸಿದ್ರೆ ಒಳ್ಳೇದಮ್ಮ, ಏನು ತೊಂದರೆ ಇಲ್ಲ, ಒಳ್ಳೇದು. ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇದೊಂದು ಒಳ್ಳೆ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ. ಬಹಳಷ್ಟು ಮಂದಿಗೆ ಇದು ಗೊತ್ತಿರೋದಿಲ್ಲ. ತಿಂಗಳದ ರಜೆಯಲ್ಲಿ ನಾವು ಪಾರಾಯಣ ಮಾಡಬಹುದೇ ಹೇಳುವಂಥದ್ದು. ಖಂಡಿತವಾಗಿ ಮಾಡುವಂತಿಲ್ಲ. ತಿಂಗಳದ 5 ದಿವಸ ಕಳಿಬೇಕು. 5 ದಿವಸ ಕಳೆದ ಮೇಲೆ ಪಾರಾಯಣ ಮಾಡಲಿಕ್ಕೆ ತೊಂದರೆ ಇಲ್ಲ. ಆ ತಿಂಗಳದ 5 ದಿನದಲ್ಲಿ ಪಾರಾಯಣವನ್ನು ಮಾಡುವಂತೆ ಇಲ್ಲಮ್ಮ. ಅದು ನಿಷಿದ್ಧವಾಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ. ಅನೇಕ ಕಡೆಗಳಲ್ಲಿ ಮೊನ್ನೆ ಯಾರೋ ಲಿಂಕ್ ಅನ್ನು ಕಳಿಸಿ ಅದನ್ನು ಕೂಡ ಹೇಳಿದ್ರು. ಅದು ರಜೆ ಆಗುವಂತಹದ್ದು ಅಂದ್ರೆ ಮಂತ್ಲಿ ಆಗುವಂತಹದ್ದು ನಮ್ಮ ಅದೊಂದು ಪ್ರಕೃತಿ, ಅದೊಂದು ಮೈಲಿಗೆ ಅಲ್ಲ, ಅಥವಾ ಅದೊಂದು ಆ ಟೈಮಲ್ಲಿ ಮಾಡಬಹುದು ಹೇಳುವಂಥದ್ದನ್ನೆಲ್ಲ ಹೇಳಿದ್ರು. ಅವರು ಬಹುತೇಕ ಅದ್ರ ಬಗ್ಗೆ ಸಂಪೂರ್ಣವಾದಂತ ಕಲ್ಪನೆ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಯಾಕೆ ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಅದ್ರ ಮೈಲಿಗೆ ಅಂತ ಹೇಳಲೇ ಇಲ್ಲ ಆ ರೀತಿಯಾಗಿ. ಅದನ್ನ ದೂರ ಇಡಬೇಕು ಅಂತ ಹೇಳಾದ್ರೆ ಅವರ ಶರೀರ ಹೇಳುವಂಥದ್ದು ಆ ಸಂದರ್ಭ. ಇವತ್ತು ವಿಜ್ಞಾನವೂ ಕೂಡ ಅದೇ ಹೇಳುತ್ತದೆ. ಆ ರಜೆಯ ಸಮಯದಲ್ಲಿ, ಮಂತ್ಲಿಯ ಸಮಯದಲ್ಲಿ ಅವರ ಶರೀರ ಹೇಳುವಂಥದ್ದು ಸೂಕ್ಷ್ಮವಾಗ್ತದೆ, ಮನಸ್ಸು ಹೇಳುವಂಥದ್ದು ಸೂಕ್ಷ್ಮವಾಗ್ತದೆ. ಹಾಗಾಗಿ ಅವರಿಗೆ ಆ ಸಮಯದಲ್ಲಿ ಪ್ರೈವೇಸಿ ಹೇಳುವಂಥದ್ದು ಬೇಕಾಗ್ತದೆ. ಅವರು ಪ್ರತ್ಯೇಕವಾಗಿದ್ದಾಗ ಮಾತ್ರ ಅವರ ಮನಸ್ಸು ಹೇಳುವಂಥದ್ದು ಇದಾಗುತ್ತದೆ ಹೇಳುವಂಥದ್ದು ದೃಷ್ಟಿಕೋನದಿಂದ ನಾವು ಅನೇಕ ನೋಡ್ತೇವೆ. ಆ ಮಂತ್ಲಿ ರಜಾ ಅಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ತ್ರೀಯರು ಸಣ್ಣ ಮಾತಾಡಿದ್ರೆ ಅಗ್ರೆಸಿವ್ ಆಗಿ ಬಿಡ್ತಾರೆ. ಈ ರೀತಿ ಆದಂಥದ್ದು ಅನೇಕರಿಗೆ ಆಗುವಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿರ್ತಕ್ಕಂತಹ ಪೂಜಾ ವಿಧಿ ವಿಧಾನಗಳು ಪಾಲ್ಗೊಂಡಾಗ ಇದು ಒಂದು ರೀತಿಯಾಗಿರ್ತಕ್ಕಂತಹ ಶರೀರದ ನಾಡಿಯ ಮೇಲೆ ಆಂತರಿಕವಾಗಿ ನಮ್ಮ ಕಣ್ಣು ಕೆಲಸ ಆಗುವಂಥದ್ದಲ್ಲ, ಕಣ್ಣಿಗೆ ಕಾಣದೇನೆ ಒಳಗಿಂದ ಪ್ರಕ್ರಿಯೆ ಆಗುವಂಥದ್ದು. ಹಾಗಾಗಿ ಕಣ್ಣಿಗೆ ಕಾಣದೇ ಪ್ರಕ್ರಿಯೆ ಆಗುವುದರಿಂದ ನಮ್ಮ ಶರೀರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಬಾಧೆ ಹೇಳುವಂಥದ್ದು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ನೀವೆಲ್ಲೋ ವಿಡಿಯೋವನ್ನು ನೋಡಿ ಎಲ್ಲೋ ನೋಡ್ಕೊಂಡು ಆ ರೀತಿಯಾಗಿ ಮಂತ್ಲಿ ಸಮಯದಲ್ಲಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ. ನಿಮ್ಮ ವಯಸ್ಕರು ಅಂತೇಳಿ ಆದ್ರೆ ನಿಮ್ಗೆ ಈಗೇನು ಅನಿಸದೇ ಇರಬಹುದು, ಆದ್ರೆ ವಯಸ್ಸಾಗ್ತಾ ಹೋದಂಗೆ ಅಂದ್ರೆ ಅಬೌವ್ 45 ಅಲ್ಲಿಂದ ನಂತರ ಏನಾಗ್ತಂತಂದ್ರೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಹೇಳುವಂಥದ್ದು ಪ್ರಾರಂಭವಾಗ್ತದೆ. ಹಾಗಾಗಿ ಆ ರೀತಿಯಾಗಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಆ ಸಂದರ್ಭದಲ್ಲಿ ನಿಲ್ಲಿಸಿ ಅದನ್ನ ಪಾರಾಯಣ ಮಾಡುವಂಥದ್ದನ್ನ. ಖಂಡಿತವಾಗಿ ಇನ್ನೂ ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಕೆಲಸ ಮಾಡಬೇಕಾದ್ರೆ ಲಲಿತಾ ನಾಮವನ್ನು ಹೇಳ್ತಾ ಇರ್ಬೋದಮ್ಮ. ಜಯ ಜಯ ಲಲಿತೆ, ಹರ ಹರ ಲಲಿತೆ, ಜಯ ಜಯ ಲಲಿತೆ, ಹರ. ಪಾರಾಯಣ ಜಪವನ್ನು ಮಾಡ್ತಾ ನೀವು ಕೆಲಸವನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ತುಂಬಾ ಅದರಲ್ಲಿ ಏನು ಯಾವುದೇ ರೀತಿ ಆಗಿರ್ತಕ್ಕಂತಹ ತೊಂದರೆ ಇರತಕ್ಕಂಥದ್ದಲ್ಲ. ಪ್ರೀತಿ ವಿಶ್ವಾಸದಿಂದ ಆ ಜಗನ್ಮಾತೆಯ ನಾಮಸ್ಮರಣೆ ನಿರಂತರವಾಗಿ ಮಾಡ್ತಾ ಇರ್ಬೋದು. ಸಮಯ 8:32 ಆಗಿದೆ ಇದಾಗಲೇ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಮಾಡ್ತಾ ಇರತಕ್ಕಂತಹ ಈ ಲೈವ್ನಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನೆಲ್ಲವೂ ಕೂಡ ಕೇಳಿಕೊಂಡು ಮಾಡ್ಕೊಳ್ತಾ ಇದ್ದೀರಿ. ಅದೇ ರೀತಿಯಾಗಿ ಜಗನ್ಮಾತೆಯ ನಾಮಸ್ಮರಣೆಯನ್ನು ಪ್ರತಿನಿತ್ಯವೂ ಮಾಡ್ತಾ ಸರ್ವ ಸೌಭಾಗ್ಯದಾಯಕ ಮಹಾಯಾಗದಲ್ಲಿ ಯಾರೆಲ್ಲರೂ ಪಾಲ್ಗೊಂಡಿದ್ದೀರೋ ಅವರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಯಾರೆಲ್ಲರೂ ಪಾಲ್ಗೊಳ್ಳಿಲ್ಲೋ ಅಂತವರು ಪಾಲ್ಗೊಳ್ಳಲಿಕ್ಕೆ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಮತ್ತು ಮುಂದಿನ ದಿನದಲ್ಲಿ ಬರುವಂತಹ ಸರ್ವ ಸೌಭಾಗ್ಯ ಇದನ್ನ ಲಲಿತಾ ಸಹಸ್ರನಾಮದ ಭಾವಾರ್ಥವನ್ನು ಕೂಡ ಎಲ್ಲದಕ್ಕೂ
ಕೇಳಿ ಮತ್ತು ಆ ಜಗನ್ಮಾತೆಯ ಅನುಗ್ರಹ ಕೂಡ ಪಾತ್ರರಾಗಿ ನೀವು ಕೂಡ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡಿ ನಿಮ್ಮವರಿಗೂ ಕೂಡ ಪಾರಾಯಣವನ್ನು ಮಾಡಲಿಕ್ಕೆ ಪ್ರೇರೇಪಿಸಿ. ಕರ್ತಾ ಕಾರಯಿತಾಶ್ಚೈವ ಪ್ರೇರಕಾಶ್ಚಾನುಮೋದಕಃ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅದರ ಫಲವು ಕೂಡ ನಿಮಗೆ ಸಿಗುವಂಥದ್ದು. ಇನ್ನು ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಬೇಸರ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ಸಮಯ ಮುಗಿದಿರೋದ್ರಿಂದ ಇವತ್ತು ಲೈವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರದಲ್ಲಿ ಮತ್ತೆ ಸಂಜೆ ಶನಿವಾರ ಸಂಜೆ 7:30ಕ್ಕೆ ಸರಿಯಾಗಿ ನಾವು ಲೈವ್ಗೆ ಬರುವಂಥದ್ದು. ಇವತ್ತೇನು ಯಾರೆಲ್ಲರಿಗೂ ಪ್ರಶ್ನೆಗೆ ಉತ್ತರ ಸಿಗಲಿಲ್ವೋ ಅವರೆಲ್ಲರೂ ಕೂಡ ಮುಂದಿನ ವಾರದಲ್ಲಿ ಮತ್ತೆ ಜಾಯಿನ್ ಆಗಿ ನಿಮ್ಮ ಪ್ರಶ್ನೆಗೆ ಖಂಡಿತವಾಗಿ ನಾವು ಉತ್ತರವನ್ನು ಕೊಡುತ್ತೇವೆ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಎಂಬುದಾಗಿ ಹೇಳ್ತೇನೆ. ಹರ ಹರ ಲಲಿತೆ ಎಂಬುದಾಗಿ ಜಗನ್ಮಾತೆಯ ನಾಮಸ್ಮರಣೆಯೊಂದಿಗೆ ಇವತ್ತಿನ ಲೈವ್ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.